ವೀಕ್ಷಕರೇ, ಲೋಕಸಮರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರು ಘೋಷಣೆಯಾಗಿದೆ. ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಮಾತು. ಇದೀಗ ಹೆಸರು ರಿಲೀಸ್ ಆಗಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಕೋಟೆ ಶ್ರೀನಿವಾಸ್ ಪೂಜಾರಿ ಅಭ್ಯರ್ಥಿಯ ಹೆಸರು ಘೋಷಣೆಯಾದ ನಂತರ ರಾಜಕೀಯದ ಸ್ಥಿತಿಗತಿ ಹೇಗಿದೆ, ಚುನಾವಣೆಯ ತಯಾರಿಗಳು ಯಾವ ರೀತಿಯಲ್ಲಿ ನಡೀತಾ ಇದೆ, ಇದೆಲ್ಲದರ ಕುರಿತು ನಾವು ಚರ್ಚೆಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ಅವರಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬಿಜೆಪಿಯಿಂದ ಯಾವತ್ತು ಅಭ್ಯರ್ಥಿಯ ಹೆಸರು ಘೋಷಣೆಯಾಯಿತು, ತದನಂತರದಲ್ಲಿ ಕಾಂಗ್ರೆಸ್ನಿಂದ ಒಂದು ಸ್ವಲ್ಪ ತಡವಾಗಿ ಅಭ್ಯರ್ಥಿಯ ಹೆಸರು ಘೋಷಣೆಯಾಗಿದೆ. ಸೊ ನಾವು ಕಳೆದ ಕೆಲವು ದಿನಗಳ ಹಿಂದೆ ಡಿಸ್ಕಸ್ ಮಾಡಿದ್ವಿ ಕಾಂಗ್ರೆಸ್ನಲ್ಲಿ ಯಾರು ಸಂಭಾವ್ಯ ಅಭ್ಯರ್ಥಿಗಳು ಇದ್ದಾರೆ ಅನ್ನುವಂಥದ್ದು. ಕೆಲವು ಮೂಲಗಳಿಂದ ಕೇಳಿ ಬರ್ತಾ ಇತ್ತು, ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಅಭ್ಯರ್ಥಿ ಆಗ್ತಾರೆ, ಕೆಲವರು ಆಗ್ಬೇಕು ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ರು. ಸೊ ಇದೀಗ ಅವರ ಹೆಸರೇ ಬಂದಿದೆ ಪಟ್ಟಿಯಲ್ಲಿ. ಸೊ ಇದೀಗ ಎರಡೂ ಪಕ್ಷಗಳಲ್ಲಿ ಅಭ್ಯರ್ಥಿಗಳ ಹೆಸರು ಘೋಷಣೆಯಾದ ನಂತರ ಈಗ ರಾಜಕೀಯದ ಸ್ಥಿತಿಗತಿ ಹೇಗಿದೆ? ಅಂದರೆ ಇಲ್ಲಿ ಈಗಾಗಲೇ ಎರಡೂ ಪಕ್ಷದವರು, ರಾಷ್ಟ್ರೀಯ ಪಕ್ಷಗಳು ತಮ್ಮ ಅಧಿಕೃತ ಅಭ್ಯರ್ಥಿಗಳು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾವೆ. ನೀವು ಹೇಳಿದಾಗೆ ಕಾಂಗ್ರೆಸ್ ಪಕ್ಷದಿಂದ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಘೋಷಣೆ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರು ಘೋಷಣೆ ಆಗಿದೆ. ಅಂದರೆ ಇಲ್ಲಿ ನಾವು ಕೂತು ಮಾಡಬೇಕಾದ್ದೇನು ಕೇಳಿದರೆ, ಇಲ್ಲಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಏನೇ ಇರಬಹುದು, ಅದನ್ನು ನಾವು ಯಾವುದೇ ಸಾರ್ವಜನಿಕ ವೇದಿಕೆಯಲ್ಲಾಗಲಿ ವಾಹಿನಿ ಮೂಲಕ ಪ್ರಕಟಪಡಿಸುವುದು ನಮ್ಮ ಕೆಲಸ ಅಲ್ಲ. ಮೊದಲಾಗಿ ನಾವು ಮಾಡಬೇಕಾದ್ದೇನು ಕೇಳಿದರೆ, ಒಟ್ಟಾರೆ ಒಂದು ಜನಮಾನಸದಲ್ಲಿ ಈ ಒಂದು ರಾಜಕೀಯ ವ್ಯವಸ್ಥೆ ಬಗ್ಗೆ, ಅಭ್ಯರ್ಥಿಗಳ ಬಗ್ಗೆ, ಪಕ್ಷದ ಬಗ್ಗೆ ಯಾವ ರೀತಿಯ ಒಲವು ನೆಲವು ಇದೆ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಅಲ್ವಾ. ಅದನ್ನು ಸ್ವೀಕಾರ ಮಾಡುವಂಥದ್ದು ನಮ್ಮ ಕೆಲಸ ಆಗುತ್ತೆ. ಸೊ ನೀವು ಹೇಳಿದಿರಿ, ಏನು ಕೇಳಿದರೆ, ಇದುವರೆಗೂ ಕೂಡ ಎರಡೂ ಪಕ್ಷದಿಂದ ಕೂಡ ಒಂದು ಅರ್ಥದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರ ಹೆಸರನ್ನು ಕೊನೆಯದಾಗಿ ಅವರು ಡಿಕ್ಲೇರ್ ಮಾಡಿದರು. ಶ್ರೀನಿವಾಸ್ ಪೂಜಾರಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಮೊದಲು ಡಿಕ್ಲೇರ್ ಮಾಡಿದರು. ಅಂದರೆ ಏನು ಗೊತ್ತಾ, ಮೊದಲಿಂದ ಕೂಡ ಒಂದು ನಿರೀಕ್ಷೆ ಇತ್ತು, ಬಹುಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಿರೀಕ್ಷೆ ಇತ್ತು. ನೀವು ಹೇಳಿದಾಗೆ ಜಯಪ್ರಕಾಶ್ ಹೆಗ್ಡೆ ಅವರೇ ಅಧಿಕೃತ ಅಭ್ಯರ್ಥಿ ಆಗಬಹುದು ಅಂದಿತ್ತು, ಅದು ಅಧಿಕೃತವಾಗಿ ಘೋಷಣೆ ಆಯಿತು. ಆದರೆ ಅಚಾನಕ್ಕಾಗಿ ಆಶ್ಚರ್ಯದಾಯಕವಾಗಿ ಆಗಿದ್ದು ಕೇಳಿದರೆ ಇಲ್ಲಿ ಬಿಜೆಪಿಯಿಂದ. ಯಾಕೆ ಕೇಳಿದರೆ, ಇದಾಗಲೇ ಸಾಕಷ್ಟು ಹಿಂದೆ ನಾವು ಕೂಡ ಚರ್ಚೆ ಮಾಡಿದ್ದೇವೆ, ಅವರಾಗ್ಬೋದಾ, ಇವರಾಗ್ಬೋದಾ, ಯಾರು ಆಗ್ತಾರೆ, ಎಲ್ಲಿಂದ ಬರ್ತಾರೆ ಅನ್ನುವಾಗ ಕೂಡ ನಮ್ಮ ಎಲ್ಲಿಯೂ ಕೂಡ ಕೋಟಾ ಶ್ರೀನಿವಾಸ್ ಪೂಜಾರಿಯರ ಹೆಸರು ನಮ್ಮ ತಲೆಗೆ ಬರಲೇ ಇಲ್ಲ. ಆದರೆ ಅಚಾನಕ್ಕಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರು ಘೋಷಣೆ ಮಾಡಿದೆ. ಯಾಕೆ ಕೇಳಿದರೆ, ಅದು ಪಕ್ಷಕ್ಕೆ ಬಿಟ್ಟು ನಾವು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇಲ್ಲಿ ಏನಾಗ್ತಿದೆ ಕೇಳಿದರೆ, ಇವತ್ತು ಏನಾಗಿದೆ, ಇಬ್ಬರು ಅಧಿಕೃತವಾಗಿ ಘೋಷಣೆ ಆದ ಕಾರಣ ಇಬ್ಬರು ಕೂಡ ಬೇರೆ ಬೇರೆ ಮಾಧ್ಯಮಗಳನ್ನು ಬಳಸ್ತಾ ಇದ್ದಾರೆ. ಸೋಷಿಯಲ್ ಮಾಧ್ಯಮದಲ್ಲಿ ಬರ್ತದೆ, ಟಿ ವಿ ಮಾಧ್ಯಮದಲ್ಲಿರ್ಬೋದು, ಸಾರ್ವಜನಿಕವಾಗಿ ಅಥವಾ ವೈಯಕ್ತಿಕವಾಗಿ ಭೇಟಿಯಾಗುವಂಥ ಕಾರ್ಯಕ್ರಮಗಳು ಈಗ ಒಂದು ರೀತಿಯಲ್ಲಿ ಅದಕ್ಕೆ ಟೆಂಪೋ ತಗೊಂಡಿದೆ. ಒಂದು ರೀತಿಯ ಬಿರುಸಿನ ಪ್ರಚಾರ ಕೂಡ ಇವತ್ತು ಪ್ರಾರಂಭ ಆಗಿದೆ, ಎರಡೂ ಅಭ್ಯರ್ಥಿಗಳು ಕೂಡ ಪ್ರಾರಂಭ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇಬ್ಬರ ಒಂದು ಸಾಧಕ ಬಾಧಕಗಳೇನಿದೆ ಅಥವಾ ಯಾವ ರೀತಿಯ ಒಂದು ಚುನಾವಣೆ ಕಣ ಇದು ಮಾಡ್ತಾ ಇದೆ ಕಾಣ್ತಾ ಅನ್ನೋ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ ಅಂತ ಕಾಣುತ್ತೆ. ಈಗ ಕೋಟೆ ಶ್ರೀನಿವಾಸ್ ಪೂಜಾರಿ ಮತ್ತೆ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಸೊ ಇದೀಗ ಮೂರನೇ ಬಾರಿಗೆ ಮುಖಾಮುಖಿ ಆಗ್ತಾ ಇದ್ದಾರೆ ಅಂತ ಅಲ್ವಾ ಸರ್? ಅಂದ್ರೆ ಕಳೆದ 2 ಬಾರಿ ಅದು ವಿಧಾನಸಭಾ ಚುನಾವಣೆಯಲ್ಲಿ ಮುಖಾಮುಖಿ ಆಗಿದ್ರು. ಸರಿ, ನೀವು ಹೇಳಿದಾಗೆ ಸಣ್ಣ ಇತಿಹಾಸ ತಗೊಂಡಾಗ ಕೂಡ ಶ್ರೀನಿವಾಸ್ ಪೂಜಾರಿ ಅವರಿಗೂ ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರಿಗೂ ಕೂಡ ಹಿಂದೆ ನಾವು ಬ್ರಹ್ಮಾವರ ಕ್ಷೇತ್ರದಲ್ಲಿ ನಾವು ನೋಡ್ತೇವೆ. ಇವಾಗ ಬ್ರಹ್ಮಾವರ ಕ್ಷೇತ್ರ ಇಲ್ಲ, ವಿಧಾನಸಭಾ ಕ್ಷೇತ್ರ ಇಲ್ಲ. ಆವಾಗ ಕೂಡ ಶ್ರೀನಿವಾಸ್ ಪೂಜಾರಿ ಅವರು ಜಯಪ್ರಕಾಶ್ ಹೆಗ್ಡೆ ಅವರ ವಿರುದ್ಧ ಹೋರಾಡಿ ಅಥವಾ ಸೆಣಸಾಡಿ ಸೋತ ಅನುಭವ ಅವರಿಗಿದೆ. ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ನೇರವಾಗಿ ಗೆದ್ದವರು ಅಂತ ಹೇಳ್ತಾ ಇಲ್ಲ, ಅವರಿಗೂ ಕೂಡ ಸೋಲಿನ ಅನುಭವವೂ ಇದೆ. ಅಂದರೆ ಈ ಅರ್ಥದಲ್ಲಿ ಜಯಪ್ರಕಾಶ್ ಹೆಗ್ಡೆ ಮತ್ತು ಶ್ರೀನಿವಾಸ್ ಪೂಜಾರಿ ಅವರ ನಡುವೆ ಹಿಂದಿನಿಂದಲೂ ಕೂಡ ಒಂದು ರೀತಿಯ ರಾಜಕೀಯವಾದ ಒಂದು ಈ ರೀತಿಯ ಸ್ಪರ್ಧೆಗಳು ನಡೆದಿದ್ದಾವೆ. ಹಲವು ಬಾರಿ ಜಯಪ್ರಕಾಶ್ ಹೆಗ್ಡೆ ಅವರು ಗೆದ್ದಿದ್ದಾರೆ, ಪೂಜಾರಿ ಅವರು ಕೂಡ ಸೋತಿದ್ದಾರೆ. ಅದೇನೇ ಇರಲಿ, ಸೋಲು ಗೆಲ್ಲುವುದು ಇದ್ದದ್ದೇ. ಆದರೆ ಇಲ್ಲಿ ಯಾಕೆ ಕೇಳಿದರೆ ಮತ್ತೆ ಪುನಃ ಇವತ್ತು ಸಜ್ಜುಗೊಳ್ತಾ ಇದ್ದಾರೆ, ಇದು ಆಶ್ಚರ್ಯ ಆಗುವಂಥದ್ದು. ಇವತ್ತು ಯಾರಕ್ಕೆ ಕೇಳಿದರೆ, ನೀವು ಹೇಳಿದಾಗೆ ಜಯಪ್ರಕಾಶ್ ಹೆಗ್ಡೆ ಅವರು MLA ಆಗಿಯೂ ಗೆದ್ದವರು, ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತವರು, ಸಚಿವರಾಗಿ ಬಂದವರು. ಅದೇ ಥರದಲ್ಲಿ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ನೇರವಾಗಿ ಅವರು MLA ಆಗಲಿಲ್ಲ, ಎಲ್ಲಿ ಕೂಡ ಚುನಾಯಿತರಾದ MLA ಅಲ್ಲ, MLC ಆಗಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಕರಿತೀವಿ, ಅದರ ಮೂಲಕ ಅವರು ತಮ್ಮ ಸ್ಥಾನವನ್ನು ತುಂಬಿಸ್ಕೊಂಡವರು, ಸಚಿವರಾಗಿ ಕೂಡ ಇದ್ದವರು. ಆದ ಕಾರಣ ಈಗ ಇಬ್ಬರಿಗೂ ಒಂದು ರಾಜಕೀಯದ ಹಿರಿತನ ಇದೆ. ಯಾಕೆ ಕೇಳಿದರೆ, ನಮಗೆ ಮುಖ್ಯವಾಗಿ ಇಬ್ಬರು ಹೊಸದೇನಂತ ನಾನು ಕರಿತಾ ಇಲ್ಲ. ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಇಡೀ ಕ್ಷೇತ್ರಕ್ಕೆ ಅವರು ಹಿರಿಯರೇ, ಹಾಗೆಯೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಹಿರಿಯರೇ ಅಲ್ವಾ. ಬೇರೆ ಬೇರೆ ವರ್ಚಸ್ಸುಗಳು ಇರ್ಬೋದು, ಅವರ ಸರಳತೆಯು ಸಜ್ಜನತೆಯು ಅದು ಬೇರೆ, ಅದು ಮತ್ತೆ ನಾವು ಚರ್ಚೆ ಮಾಡೋಣ.
ಏನೇ ಇರಲಿ, ಒಟ್ಟಿನಲ್ಲಿ ಒಂದು ರೀತಿಯ ಜಿದ್ದಾಜಿದ್ದಿನ ಹೋರಾಟ ನಡೆಯಲಿಕ್ಕೆ ಖಂಡಿತ ಈ ಒಂದು ರಣಕಣ ತಯಾರಾಗ್ತಾ ಇದೆ ಅಂತ ಕಾಣುತ್ತೆ ಉಡುಪಿಯಲ್ಲಿ. ಮೊದಲ ಹಾಗೆ ಅಲ್ಲ, ಅದರ ಬಗ್ಗೆ ನಾವು ಮತ್ತೆ ಚರ್ಚೆ ಮಾಡ್ಕೊಳ್ಳಿಕ್ಕೆ ಇದೆ. ಓಕೆ, ಈಗ ಬಿಜೆಪಿಯಲ್ಲಿ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರ ಹೆಸರು ಕೊನೆ ತನಕವೂ ಕೂಡ ಕೇಳಿ ಬಂದಿರಲಿಲ್ಲ, ಯಾಕಂತ ಹೇಳಿದ್ರೆ ಇವರು ಕೂಡ ಇಲ್ಲಿ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು. ಸೊ ಈಗ ಸಡನ್ ಆಗಿ ಅವರ ಹೆಸರು ಬಂದಿದೆ, ಆದ್ರೂ ಕೂಡ ಅವರು ಪರಿಚಿತರೇ ಅಂತ ಹೇಳ್ಬೋದಲ್ಲ. ಸೊ ಈಗ ಯಾರೋ ಒಬ್ಬರಿನೀಗ ಹೊಸ ಮುಖವನ್ನ ತಂದು ಹಾಕ್ಲಿಲ್ಲ ಅವರು. ಸೊ ಇಲ್ಲಿಯವರೇ ಉಡುಪಿಯವರನ್ನೇ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಇದರ ಬಗ್ಗೆ ಅಂದ್ರೆ ಯಾಕಂತ ಹೇಳಿದ್ರೆ ಇಲ್ಲಿಯ ಜನರಿಗೆ ಗೊತ್ತುಂಟು ಕೋಟೆ ಶ್ರೀನಿವಾಸ್ ಪೂಜಾರಿ ಯಾರು ಅಂತ. ನೀವು ಹೇಳಿದಾಗೆ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ನಾವು ಹೊಸಬರು ಅಂತ ನಾವು ಕರೀಲಿಕ್ಕೆ ಆಗೋಲ್ಲ. ಸಾಕಷ್ಟು ಅವರು ಕೆಳಸ್ತರದಿಂದ, ಮತ್ತೆ ನೀವು ಹೇಳ್ಬೋದು ಅವ್ರ ಬಗ್ಗೆ, ಕೆಳಸ್ತರದಿಂದಲೇ ರಾಜಕೀಯದಲ್ಲಿ ಹೋರಾಟ ಮಾಡಿ ಮೇಲೆ ಬಂದಂಥ ಒಬ್ಬ ಧುರೀಣ ಕೂಡ, ಅದನ್ನು ಅದ್ರ ಬಗ್ಗೆ ಎರಡು ಮಾತಿಲ್ಲ. ಮಾತ್ರ ಅಲ್ಲ, ಪಕ್ಷಕ್ಕೆ ಕಟ್ಟಾಳಾಗಿ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಮೇಲೆ ಬಂದವರು ಕೂಡ. ಸೊ ಈ ಬಾರಿ ನಾವು ಅವರು ಒಂದಂತ ಅನಿಸುತ್ತೆ, ಮುಖ್ಯವಾಗಿ ನಾವು ನೋಡುವಾಗ ಕಂಪೇರ್ ಹೆಗಡೆ ಆ್ಯಂಡ್ ಪೂಜಾರಿ ಅನ್ನುವಾಗ, ಹೆಗಡೆಯವರಿಗೆ ಚಿಕ್ಕಮಗಳೂರು ಮತ್ತು ಉಡುಪಿ ಎರಡೂ ಕ್ಷೇತ್ರದಲ್ಲಿ ಕೂಡ ಓಡಾಡಿದ ಹೆಚ್ಚಿನ ಅನುಭವ ಇದೆ. ಯಾರಿಗೆ? ಪೂಜಾರಿ ಕಂಪೇರ್ ಮಾಡಿದರೆ. ಪೂಜಾರಿ ಹೌದು, ಯಾಕೆ ಕೇಳಿದರೆ ಪೂಜಾರಿ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿಯವರು MLC ಆದ ಕಾರಣ ಅವರು ಜನರ ಜೊತೆ ನೇರವಾಗಿ ಹೋಗುವ ಒಂದು ಅವಕಾಶ ಬರಲಿಲ್ಲ ಅವರಿಗೆ. ಯಾಕೆ ಕೇಳಿ ಎರಡು ವ್ಯತ್ಯಾಸ ಇದೆ. MLC ಚುನಾವಣೆಯನ್ನು ಎದುರಿಸುವಂಥದ್ದಕ್ಕೂ MLA ಎದುರಿಸಲಿಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಯಾಕೆ ಕೇಳಿದರೆ MLA ಅಂದಾಗ ನೀವು ನೇರವಾಗಿ ಜನರಿಂದ ಚುನಾಯಿತರಾಗಬೇಕಾಗತ್ತೆ, ಜನರ ಮಾನಸ ಅಥವಾ ಮನಸ್ಸನ್ನು ತಲುಪಬೇಕಾಗತ್ತೆ. ಆ ರೀತಿಯಲ್ಲಿ ನೋಡಿದರೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು MLC ಆಗಿ ಬಂದವರು. ಮಾತ್ರ ಅಲ್ಲ, ಸ್ಥಳೀಯವಾಗಿ ನೇರವಾಗಿ ಅವರು ತಾಲೂಕು ಪಂಚಾಯತ್ ಇರ್ಬೋದು ಅಥವಾ ಗ್ರಾಮ ಪಂಚಾಯತಿಗಳಿಗೆ ಬಂದಿದ್ದಾರೆ. ಆ ಅರ್ಥದಲ್ಲಿ ಉಡುಪಿಯ ಮಟ್ಟಿಗೆ ಹೇಳೋದಿದ್ರೆ ಶ್ರೀನಿವಾಸ್ ಪೂಜಾರಿ ಚಿರಪರಿಚಿತರೇ, ಅಂದರೆ ಹೊಸಬರೇನಲ್ಲ. ಆ ರೀತಿಯಲ್ಲಿ ನಾವು ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ ಯಾವ ರೀತಿಯಲ್ಲಿ ಕೂಡ. ಇನ್ನು ಈ ಎರಡು ಪಕ್ಷಗಳ ತಂತ್ರಗಾರಿಕೆ, ಎಸ್, ಇಲ್ಲಿ ತಂತ್ರಗಾರಿಕೆ ತುಂಬ ಚೆನ್ನಾಗಿದೆ. ಯಾಕೆ ಕೇಳಿದರೆ ಇವತ್ತು ಉಡುಪಿ ಮಟ್ಟಿಗೆ ಹೇಳಬೇಕಾದ್ರೆ BJPಯವರು ಅರ್ಥಾತ್ ಶ್ರೀನಿವಾಸ್ ಪೂಜಾರಿಯವರು, ಕೋಟ ಶ್ರೀನಿವಾಸ್ ಪೂಜಾರಿಯವರು ತಮ್ಮ ಇತ್ತೀಚಿನ ಅಂದರೆ ಇವತ್ತು ತಾವು ಡಿಕ್ಲೇರ್ ಆದ ನಂತರದಲ್ಲಿ ಮಾತಾಡುವ ಒಂದು ಶೈಲಿ ಉಂಟಲ್ಲ, ಅವರು ಏನು ಮಾಡ್ತಾರೆ ಕೇಳಿದರೆ ರಾಷ್ಟ್ರೀಯ ವಿಚಾರಗಳನ್ನೇ ಎತ್ಕೊಳ್ತಾರೆ. ನೋಡಿ, ತಂತ್ರಗಾರಿಕೆ ಅಂದರೆ ಹಾಗೆ. ಅದು BJP ಅರ್ಥಾತ್ ಕೋಟ ಶ್ರೀನಿವಾಸ್ ಪೂಜಾರಿಯವರು ಈ ರಾಷ್ಟ್ರೀಯ ಮಟ್ಟದ ಇಶ್ಯೂಸ್ಗಳನ್ನೇ ಅಲ್ವಾ, ಅಥವಾ ಹಿಂದುತ್ವವನ್ನೇ, ಮೋದಿ ವಿಚಾರಗಳನ್ನೇ ಎತ್ಕೊಂಡು ಮಾತಾಡ್ತಾ ಹೋಗ್ತಾರೆ. ಅದಕ್ಕೆ ಪ್ರತಿತಂತ್ರವಾಗಿ ಹೆಗಡೆಯವರು ಏನು ಮಾಡ್ತಾರೆ, ಅದು ಒಂದು ಕುತೂಹಲ ಕೂಡ ನನಗೆ. ಹೆಗಡೆಯವರು ಏನು ಮಾಡ್ತಿದ್ದಾರೆ ಕೇಳಿದರೆ ರಾಷ್ಟ್ರೀಯ ವಿಚಾರಗಳನ್ನು ಎಲ್ಲೂ ಎತ್ಕೊಳ್ಳಿ ಹೋಗಲ್ಲ. ಅವರು ಪರ್ಟಿಕ್ಯುಲರ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನೇ ಹೈಲೈಟ್ ಮಾಡ್ತಾರೆ. ಅಥವಾ BJP ಹಿಂದಿನ ಸಂಸದಿದ್ದಾಗ ಇಲ್ಲಿ ಏನು ವೈಫಲ್ಯ ಕಂಡಿದೆ ಅದನ್ನೇ ಹೈಲೈಟ್ ಮಾಡ್ತಾರೆ. ಅಥವಾ ಒಬ್ಬ ಜನಪ್ರತಿನಿಧಿಯಾಗಿ ತಾನು ಏನು ಮಾಡಬಹುದು, ಏನು ಮಾಡಬೇಕು ಅನ್ನೋದನ್ನೇ ಹೈಲೈಟ್ ಮಾಡ್ತಾರೆ. ಅಂದರೆ ಇಲ್ಲಿ ಯಾವ ರೀತಿ ತಂತ್ರಗಾರಿಕೆ ಆಯ್ತು ಅಂತ ಕೇಳಿದರೆ, ಯಾರು ಯಾವ ಅಂಶಗಳು ನಮಗೆ ಪೂರಕ ಅದನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಕೋಟ ಶ್ರೀನಿವಾಸ್ ಪೂಜಾರಿಯವರು ಸ್ಥಳೀಯ ವಿಚಾರಗಳ ಬಗ್ಗೆ ಹೆಚ್ಚು ಹೇಳ್ತಾ ಇಲ್ಲ. ಈಗ ಪ್ರಸ್ತುತ ನಾನು ನೋಡಿದಾಗ ಅವ್ರು ಹೇಳುವಂಥದ್ದು ಕೂಡ ರಾಷ್ಟ್ರೀಯ ವಿಚಾರಗಳು, ರಾಷ್ಟ್ರೀಯ ಭದ್ರತೆ, ರಾಷ್ಟ್ರೀಯ ಹಿಂದುತ್ವ, ರಾಷ್ಟ್ರೀಯ ಮೋದಿ ಪ್ರಧಾನಿ, ಕೇಂದ್ರ ಸರ್ಕಾರ. ಅಂದರೆ ಯಾಕೆ ಕೇಳಿದರೆ ತಮ್ಮನ್ನು ಅಲ್ಲಿಗೆ ಅಂಟಿಸ್ಕೊಳ್ತಾ ಇದ್ದಾರೆ. ಯಾಕೆಂದರೆ ವೋಟರ್ಸನ್ನು ಆ ಕಡೆ ಎಳಿಬೇಕು. ಅದು ತಂತ್ರಗಾರಿಕೆ, ತಪ್ಪಂತಲ್ಲ, ದಟ್ ಇಸ್ ಎ ಟ್ಯಾಕ್ಟಿಕ್ಸ್. ಅದು ಅದೇ ರೀತಿ ಹೆಗ್ಡೆಯವರಿಗೆ ಗೊತ್ತುಂಟು, ನಾವು ಗೆಲ್ಲಬೇಕಾದ್ರೆ ಅಥವಾ ನಮಗೆ ಸ್ವಲ್ಪ ಧ್ವನಿ ನಮ್ಮ ಪರವಾಗಿ ಬರಬೇಕಾದ್ರೆ ಸ್ಥಳೀಯ ವಿಚಾರಗಳು ಬೇಕಾಗುತ್ತೆ. ಅವರು ಒಂದು ಬಾರಿ ಎಷ್ಟೋ ಬಾರಿ ಹೇಳಿದರು, ಜಯಪ್ರಕಾಶ್ ಹೆಗ್ಡೆಯವರು, ನಮ್ಮದು ಅಧ್ಯಕ್ಷ ಮಾದರಿ ಅಲ್ಲ, ನಮ್ಮದು ಸಂಸದೀಯ ಮಾದರಿ ಅಂತ ಹೇಳಿದರೆ ಪ್ರತಿಯೊಬ್ಬ ಸಂಸತ್ ಸದಸ್ಯರು ಇಲ್ಲಿ ಈಕ್ವಲ್ ಇಂಪಾರ್ಟೆಂಟ್ ಆಗ್ತಾನೆ. ಕೇಂದ್ರಕ್ಕೆ ಅಲ್ಲಿ ನೀವು ಸಂಸತ್ತಿನಲ್ಲಿ ಕೂತಾಗ ಕೂಡ ನೀವು ಉಡುಪಿ ಚಿಕ್ಕಮಗಳೂರಿನ ಒಬ್ಬ MP ಆಗಿಯೇ ಕೂತ್ಕೊಂಡಿರ್ತೀರಿ. ನಿಮ್ಮ ಕ್ಷೇತ್ರದ ಸವಾಲುಗಳನ್ನು ಅಹವಾಲುಗಳನ್ನು ಅಲ್ಲಿ ಮಂಡಿಸಬೇಕಾಗತ್ತೆ. ಈ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ನಾನು ಯಾಕೆ ಕೇಳಿದರೆ ಇದು ತಂತ್ರಕ್ಕೆ ಪ್ರತಿತಂತ್ರಗಳು ನಡೀತಾ ಇದೆ, ನಡೀಲೇಬೇಕಾಗತ್ತೆ. ಇವಾಗ ಮತದಾರ ಮತ್ತೆ ನಿರ್ಧಾರ ಮಾಡಬೇಕು, ನನಗೆ ಸ್ಥಳೀಯ ವಿಚಾರಗಳು ಬೇಕಾ, ರಾಷ್ಟ್ರೀಯ ವಿಚಾರಗಳು ಬೇಕಾ ಅನ್ನುವುದನ್ನು ಮತದಾರ ಮತ್ತೆ ನಿರ್ಧಾರ ಮಾಡ್ತಾರೆ. ಖಂಡಿತ ನಿರ್ಣಯ ಮಾಡಿ ಮಾಡ್ತಾರೆ. ಸರಿ, ಕೋಟೆ ಶ್ರೀನಿವಾಸ್ ಪೂಜಾರಿ ಅವರು ಈ ಹಿಂದೆ ಯಾವ ಯಾವ ಸ್ಥಾನಮಾನಗಳನ್ನ ಹೊಂದಿದ್ದಾರೆ ಪಕ್ಷದಲ್ಲಿ ಅನ್ನೋದ್ರ ಬಗ್ಗೆ ನಾವು ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ವೀಕ್ಷಕರೇ, ಕೋಟೆ ಶ್ರೀನಿವಾಸ್ ಪೂಜಾರಿ ಅವರು BJPಯ ಅಭ್ಯರ್ಥಿ. ಈ ಹಿಂದೆ ಯಾವ ಯಾವ ಸ್ಥಾನಮಾನಗಳನ್ನ ಅವರು ಹೊಂದಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಅವರು 1993ರಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರಾಗ್ತಾರೆ. ಇದು 1993ನೇ ಇಸ್ವಿಯಲ್ಲಿ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥದ್ದು. ಸೊ ತದನಂತರದಲ್ಲಿ 1996ನೇ ಇಸ್ವಿಗೆ ನಾವು ನೋಡ್ಲಿಕ್ಕೆ ಹೋದ್ರೆ ಅವರು ತಾಲೂಕ್ ಪಂಚಾಯತ್ ಸದಸ್ಯರಾಗ್ತಾರೆ. 1993ರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಂದ 1996ರಲ್ಲಿ ಅವರು ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿಂದ ತಾಲೂಕ್ ಪಂಚಾಯತ್ ಸದಸ್ಯರಾಗ್ತಾರೆ. ತದನಂತರದ ವರ್ಷಗಳಲ್ಲಿ ನಾವು ಹೇಳೋದಾದ್ರೆ 2005ನೇ ಇಸ್ವಿಯಲ್ಲಿ ಅವರು
ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಭಾರತೀಯ ಜನತಾ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಇರ್ತಾರೆ ಅವರು. ಇದು 2005ರಲ್ಲಿ ನಾವು ಗಮನಿಸ್ತಾ ಬರ್ಬೋದು. 1993ರಿಂದ 2005ರವರೆಗೆ ಯಾವ ಹುದ್ದೆಗಳನ್ನೆಲ್ಲ ಅವರು ಅಲಂಕರಿಸಿದ್ದಾರೆ ಅನ್ನುವಂಥದ್ದು. ತದನಂತರ 2005 ಮತ್ತೆ 2008 ಅಂದ್ರೆ 3 ವರ್ಷಗಳ ನಂತರ ನೋಡೋದಾದ್ರೆ ಪ್ರಪ್ರಥಮ ಬಾರಿಗೆ ವಿಧಾನ ಪರಿಷತ್ಗೆ ಸದಸ್ಯರಾಗಿ ಅವರು ನೇಮಕಗೊಳ್ತಾರೆ. 2008ನೇ ಇಸವಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಪ್ರಥಮ ಬಾರಿಗೆ ವಿಧಾನ ಪರಿಷತ್ಗೆ ಸದಸ್ಯರಾಗಿ ನೇಮಕಗೊಳ್ತಾರೆ. ನೆಕ್ಸ್ಟ್ 4 ವರ್ಷಗಳ ನಂತರ ಅಂದ್ರೆ 2012ನೇ ಇಸವಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಜರಾಯಿ ಸಚಿವರಾಗಿ ನೇಮಕಗೊಳ್ತಾರೆ. 2008ರಲ್ಲಿ ಪ್ರಥಮ ಬಾರಿಗೆ ವಿಧಾನ ಪರಿಷತ್ಗೆ ಸದಸ್ಯರಾಗಿ ನೇಮಕಗೊಂಡ ನಂತರ 2012ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಜರಾಯಿ ಸಚಿವರಾಗಿ ನೇಮಕಗೊಳ್ತಾರೆ. ಇನ್ನು ತದನಂತರ ಮುಂದಿನ ವರ್ಷ ಅಂದ್ರೆ 2013ನೇ ವರ್ಷದಲ್ಲಿ ಅವರು ಬಿಜೆಪಿ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯಾಧ್ಯಕ್ಷರಾಗ್ತಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 2013ರಲ್ಲಿ ಬಿಜೆಪಿ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯಾಧ್ಯಕ್ಷರಾಗ್ತಾರೆ. ಇನ್ನು 2016 ಅಂದ್ರೆ 2013ರ ನಂತರ 16ನೇ ಇಸವಿಯಲ್ಲಿ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿ ಕೂಡ ಆಯ್ಕೆ ಆಗ್ತಾರೆ 2016ರಲ್ಲಿ. ಇನ್ನು 2018ರಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗ್ತಾರೆ. ಇದು 2018ನೇ ಇಸವಿಯಲ್ಲಿ. ತದನಂತರ ಅಂದ್ರೆ 2019ನೇ ಇಸವಿಯಲ್ಲಿ ಅವರು ಕರ್ನಾಟಕ ರಾಜ್ಯದ ಸಂಪುಟ ದರ್ಜೆ ಸಚಿವರಾಗಿ ಮುಜರಾಯಿ, ಮೀನುಗಾರಿಕೆ, ಒಳನಾಡು ಬಂದರು ಮತ್ತು ಜಲ ಸಾರಿಗೆ ಸಚಿವರಾಗಿ ಕೂಡ ಆಯ್ಕೆ ಆಗ್ತಾರೆ. ಇಷ್ಟೆಲ್ಲ ಹುದ್ದೆಗಳನ್ನು ಕೂಡ ಅವರು ನಿಭಾಯಿಸಿದ್ದಾರೆ ಇಷ್ಟು ವರ್ಷಗಳಲ್ಲಿ. ತದನಂತರ 2021ನೇ ಇಸವಿಯಲ್ಲಿ ಕರ್ನಾಟಕ ರಾಜ್ಯದ ಸಂಪೂರ್ಣ ದರ್ಜೆ ಸಚಿವರಾಗಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ವಿಧಾನ ಪರಿಷತ್ನ ಸಭಾ ನಾಯಕರಾಗಿ ಕೂಡ ಆಯ್ಕೆ ಆಗ್ತಾರೆ. ಇವಿಷ್ಟು 1993ರಿಂದ 2021ರವರೆಗೆ. ಸೊ ಯಾವೆಲ್ಲ ಸ್ಥಾನಮಾನಗಳನ್ನ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅಲಂಕರಿಸಿದ್ರು, ಯಾವ ಹುದ್ದೆಗಳನ್ನ ಅಲಂಕರಿಸಿದ್ರು ಅನ್ನೋದನ್ನ ನಾವು ಇವಾಗ ನಿಮ್ಗೆ ತೋರಿಸಿದ್ವಿ. ಅವರು ಮಾತನಾಡುವಾಗಲೂ ಕೂಡ ಹೇಳ್ತಾರೆ, ಅವರ ಪರವಾಗಿ ಜನರು ಕೂಡ ಹೇಳ್ತಾರೆ, ಕೆಳಗಿನಿಂದ ಮೇಲೆ ಬಂದವರು ಅಂದ್ರೆ ಒಂದೊಂದೇ ಹಂತಗಳನ್ನ ಹತ್ತುಕೊಂಡು ಬಂದವರು ಅನ್ನುವಂಥದ್ದು. ಅಂದ್ರೆ ಸಾಕಷ್ಟು ಕಷ್ಟದಿಂದ ಮೇಲಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು. ಸೊ ಇದರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಕೊಂಡು ಮತ್ತೆ ನಮ್ಮ ಡಿಸ್ಕಷನ್ ಮತ್ತೆ ಆ ಕಡೆ ಹೋಗ್ಬೋದು. ಯಾಕೆ ಕೇಳಿದ್ರೆ ಈಕ್ವಲ್ ಜಸ್ಟಿಸ್ ಕೊಡಬೇಕಾಗತ್ತೆ ಎರಡು ಕಡೆಗೂ. ನೀವು ಇವಾಗ ನಮ್ಮ ಮುಂದೆ ಒಂದು ಕೋಟಾ ಶ್ರೀನಿವಾಸ ಪೂಜಾರಿಯವರ ಒಂದು ಪರಿಚಯವನ್ನು ಇಟ್ಕೊಡ್ರಿ. ಯಾಕೆ ಕೇಳಿದರೆ ಒಂದು ರಾಜಕೀಯದಲ್ಲಿ ಸುದೀರ್ಘವಾಗಿ ಹೋರಾಟ ಮಾಡ್ಕೊಂಡು ಬಂದವರು, ಅಥವಾ ಇದ್ದಕ್ಕಿದ್ದ ಹಾಗೆ ರಾತ್ರಿ ಬೆಳಗಾಗೋದ್ರೊಳಗೆ ಕುರ್ಚಿಯನ್ನು ಅಲಂಕರಿಸಿದವರಲ್ಲ. ಗ್ರಾಮ ಮಟ್ಟದಿಂದ, ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ಹಾಗೆಯೇ ರಾಜ್ಯ ಮಟ್ಟಕ್ಕೆ ಬೇರೆ ಬೇರೆ ಹಂತಗಳಲ್ಲಿ ಅವರು ಆಯ್ಕೆ ಆಗಿ ಬಂದಿದ್ದಾರೆ. ಅಂದರೆ ಇದು ಏನು ತೋರಿಸುತ್ತೆ ಕೇಳಿದರೆ ಅವರಿಗಿರುವಂಥ ಅನುಭವ ಅಲ್ವಾ, ಅನುಭವ ಮುಖ್ಯ ಆಗುತ್ತೆ. ಯಾವಾಗಲೂ ದೇವೇಗೌಡರು ಹೇಳ್ತಾ ಇದ್ರು, ನಾನು ಪ್ರಧಾನಿಯಾಗಿದ್ದು ನೇರವಾಗಿ MP ಆಗಿ ಅಲ್ಲ, ನಾನು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿಯೇ ಮತ್ತೆ ನಾನು ಪ್ರಧಾನಿ ಆದಂತೆ ಯಾವಾಗಲೂ ದೇವೇಗೌಡರು ಹೇಳ್ತಾ ಇದ್ದು ಕೇಳಿದ್ದೇನೆ. ಯಾಕೆ ಕೇಳಿದರೆ ಇದು ಬೇಕಾಗುತ್ತೆ ಎಲ್ರಿಗೂ ಕೂಡ. ಒಮ್ಮೆಲೆ ನಾವು ಏನು ಚಿನ್ನದ ಸ್ಪೂನನ್ನು ಹುಟ್ಕೊಂಡು ಬಂದವರಲ್ಲ. ಈ ರೀತಿ ಹೋರಾಟದ ಭೂಮಿಕೆಯಲ್ಲಿ ಬೆಳೆದು ಬಂದಂಥ ಶ್ರೀನಿವಾಸ ಪೂಜಾರಿ ಅವರು ಇವತ್ತು MP ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿದ್ದಾರೆ. ಅಂದರೆ ಆ ರೀತಿಯಲ್ಲಿ ಅವರಿಗೊಂದು ಒಳ್ಳೆಯ ಅರ್ಹತೆ ಇದೆ. ಯಾಕೆ ಕೇಳಿದರೆ ಕೆಳದಿಂದ ಮೇಲೆ ಬಂದಾಗ ಆ ವ್ಯಕ್ತಿಗಳಿಗೆ ಹೆಚ್ಚಿನ ಜನರ ಒಂದು ಧ್ವನಿ ಏನಿದೆ, ಜನರ ಸುಖ ಕಷ್ಟ ಅರಿವು ಆಗುತ್ತೆ. ಆ ಅರ್ಥದಲ್ಲಿ ನಾವು ಶ್ರೀನಿವಾಸ ಪೂಜಾರಿಯವರ ರಾಜಕೀಯ ಹೋರಾಟವನ್ನು ಮೆಚ್ಚಲೇಬೇಕಾಗುತ್ತೆ. ಖಂಡಿತವಾಗಿ ಯೋಗ್ಯವಾಗಿ ಅವರು ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಸೋಲುವುದು ಗೆಲ್ಲುವುದು ಬೇರೆ, ಮತ್ತೆ ಬೇರೆ ಓಟ್ ಹಾಕುವುದು ಬಿಡುವುದು ನಿಮಗೆ ಬಿಟ್ಟು. ಕಳೆದ ಕೆಲವು ದಿನಗಳ ಹಿಂದೆ ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ಕೂಡ ನೆನಪಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅವ್ರ ಪಕ್ಕದಲ್ಲೇ ಅಲ್ಲಿ ಅವರ ಪಕ್ಕದಲ್ಲಿ ಕೂತಿದ್ದಲ್ಲ, ಮತ್ತೆ ಹಸ್ತಲಗ ಮಾಡಿ ಬಾರಿ ಖುಷಿಯಲ್ಲಿ ಮಾತಾಡಿದ್ರು. ಅಂದರೆ ಯಾಕೆ ಕೇಳಿ, ಇದು ಅವತ್ತು ಪ್ರಧಾನಿಯವರು ಕೂಡ ಇವರ ಹೆಸರನ್ನು ಕೂಡ ಅಲ್ಲಿ ಹೇಳಿದರು, ಉಲ್ಲೇಖ ಮಾಡಿದರು. ಏನೇ ಆಗಲಿ, ಯಾಕೆ ಕೇಳಿದರೆ ಒಂದು ಅರ್ಥದಲ್ಲಿ ಈ ರೀತಿಯಲ್ಲಿ ಅವರಿಗೆ ಈ ರೀತಿಯ ಒಂದು ಪ್ರಭಾವಳಿ ಬೇಕಾಗತ್ತೆ. ಪೂಜಾರಿಯವರಿಗೆ ಮೋದಿಯ ಪ್ರಭಾವಳಿ ದಕ್ಷಿಣ ಕನ್ನಡ ಮತ್ತು ನಮ್ಮ ಉಡುಪಿ ಜಿಲ್ಲೆ ಬೇಕಾದ ಕಾರಣ ಆ ರೀತಿಯ ಒಂದು ಶಿವಮೊಗ್ಗದ ಒಂದು ಅವರ ರ್ಯಾಲಿಯಲ್ಲಿ ಅವರು ಹೋಗಿ ಭಾಗವಹಿಸಿದರು. ಮತ್ತು ಆ ಕ್ರೆಡಿಟನ್ನು ಕೂಡ ತಗೊಂಡ್ರು ಏನೇ ಇರಲಿ. ಯಾಕೆ ಕೇಳಿದರೆ ಇದು ಪೂಜಾರಿಯವರ ರಾಜಕೀಯದ ಒಂದು ಹೋರಾಟದ ಒಂದು ಚಿತ್ರಣವನ್ನು ನೀವು ಮುಂದೆ ಇಟ್ಟರೆ ಖಂಡಿತ. ಸರಿ, ಒಬ್ಬರು ರಾಜಕೀಯ ವಿಶ್ಲೇಷಕರಾಗಿ ಸೊ ಈ ಬಾರಿಯ ಚುನಾವಣೆಯಲ್ಲಿ ಜಿದ್ದಾಜಿದ್ದಿ ಇದೆ ಅನಿಸ್ತದ ಅಥವಾ ಒನ್ ಸೈಡ್ ಹೋಗ್ತದೆ ಅಂತ ಅನಿಸ್ತದೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅಂದರೆ ಇದಾಗಲೇ ಸ್ಟಾರ್ಟ್ ಆಗಿದ್ದಷ್ಟೇ, ಇವಾಗಲೇ ನಮ್ಗೆ ಗೊತ್ತಾಗುತ್ತೆ. ಅದರ ಮಟ್ಟಿಗೆ ಉಡುಪಿ ಮತ್ತು ಚಿಕ್ಕಮಗಳೂರು ಮಟ್ಟಿಗೆ ಈ ಬಾರಿ ಜಿದ್ದಾಜಿದ್ದಿ ಇದೆ. ಅದಕ್ಕೆ ಕೆಲವು ಕಾರಣಗಳನ್ನ ಕೊಡ್ತೇನೆ. ಒಂದು, 2019 ಚುನಾವಣೆಗೂ ಇವತ್ತಿನ ಚುನಾವಣೆಗೆ ತುಂಬ 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 ವ್ಯತ್ಯಾಸ ಇದೆ. ಯಾಕೆ ಕೇಳಿದರೆ 2019ರಲ್ಲಿ BJPಗೆ ಸಲೀಸಾಗಿ ಕಾಂಗ್ರೆಸ್ಸನ್ನು ಎದುರಿಸಲಿಕ್ಕೆ ಅಥವಾ JDS ಅನ್ನು ಎದುರಿಸಲಿಕ್ಕೆ ಸಾಧ್ಯ ಆಗಿತ್ತು.
ಯಾಕೆ ಕೇಳಿದರೆ ಅವತ್ತು ಶೋಭಾ ಕರಂದ್ಲಾಜೆ ಅವರು ಇದ್ದರು ಅಲ್ವಾ, ನೀವು ನೋಡಿ 2ನೇ ಬಾರಿ ಆಯ್ಕೆಯಾಗಿ ಬಂದದ್ದು, 2ನೇ ಬಾರಿ ಬಂದಿರೋದು 2019ರಲ್ಲಿ. ಸೊ ಅವಾಗ ಏನಾಯಿತು ಕೇಳಿದರೆ, ಆವಾಗ ಶೋಭಾ ಕರಂದ್ಲಾಜೆ ಅವರಿಗೆ ಅಥವಾ ಬಿ ಜೆ ಪಿಗೆ ಸ್ಟ್ರಾಂಗ್ ಆದಂಥ ಅಪೋಸಿಟ್ ಕ್ಯಾಂಡಿಡೇಟೇ ಇರಲಿಲ್ಲ. ಇಲ್ಲಿ ಪ್ರಮೋದ್ ಇದ್ದಿರ್ಬೋದು. ಅದೇನಾಯ್ತು ಕೇಳಿದರೆ, ಕಾಂಗ್ರೆಸ್ಸು ಮತ್ತು JDS ಅಲಯನ್ಸ್ ಆವಾಗ, ಈಗ BJP JDS ಅಲಯನ್ಸ್ ಇದ್ದ ಹಾಗೆ 2019ರಲ್ಲಿ ಕಾಂಗ್ರೆಸ್ ಮತ್ತು JDS ಅಲಯನ್ಸ್ ಎಲ್ಲಿವರೆಗೆ ಕಾಂಗ್ರೆಸ್ಸಿಗೆ ಸವಾಲಾಯ್ತು ಕೇಳಿ ತಮ್ಮ ಅಭ್ಯರ್ಥಿಯನ್ನು ಮುಂದೆ ಇಡಲಿಕ್ಕೆ ಜನ ಸಿಗದಿದ್ದ ಪರಿಸ್ಥಿತಿ ಇತ್ತು. ಅಂದರೆ ಸಂಘಟನಾತ್ಮಕ ಕೊರತೆ ಇರ್ಬೋದು ಅಥವಾ ಅಭ್ಯರ್ಥಿ ಕೊರತೆ ಇರ್ಬೋದು. ಕೊನೆಗೆ ಕಾಂಗ್ರೆಸ್ನಲ್ಲಿ ಇದ್ದಂಥ ಅಭ್ಯರ್ಥಿಯನ್ನೇ JDS ತಗೊಂಡು ಹೋಗಿ JDSನಿಂದ ಪ್ರಮೋದರನ್ನು ನಿಲ್ಲಿಸುವಂಥ ಸ್ಥಿತಿ ಬಂತು. ಅದು ಕೊನೆಯ ಹಂತದಲ್ಲಿ. ಆವಾಗ ಏನಾಯಿತು, BJPಗೆ ಅಪ್ಪರ್ ಹ್ಯಾಂಡ್ ಆವಾಗಲೇ ಬಂತು. ಏಕೆ ಕೇಳಿದರೆ ಅಭ್ಯರ್ಥಿ ಎದುರಿಲ್ಲ ಅಂತ. ಇನ್ನೊಂದು ನಾವು ನೋಡಬೇಕಾಗತ್ತೆ, ನಿಮ್ಗೆ ಗೊತ್ತು 2019ರಲ್ಲಿ ಚಿಕ್ಕಮಗಳೂರು ಮತ್ತು ಉಡುಪಿ MLA ಕ್ಷೇತ್ರಗಳ ಇತಿಹಾಸ ತಗೊಂಡಾಗ ಕೂಡ 8ರಲ್ಲಿ 7 BJP ಇತ್ತು. ಯಾವಾಗ 2019ರಲ್ಲಿ 8ರಲ್ಲಿ 7 BJP. ಇವಾಗ ಹಾಗಲ್ಲ. ಇವಾಗ ಏನಾಗಿದೆ, 8ರಲ್ಲಿ 4 BJP 4 ಕಾಂಗ್ರೆಸ್ ಇದೆ. ನಾನು ಕೇಳಿ ಇದು ಸುಧಾರಣೆ ಮತ್ತು ಇದು ಒಂದು ರೀತಿಯ ಪೈಪೋಟಿಗೆ ಇದು ಮಾಡಿಕೊಡುತ್ತೆ. ಮಾತ್ರ ಅಲ್ಲ, ಈ ಬಾರಿ ಕೂಡ ಒಂದು ಅಭ್ಯರ್ಥಿಗಳಲ್ಲಿಯೂ ಕೂಡ ಸಾಮರ್ಥ್ಯ 2 ಕಡೆ ಇದೆ. ನಾವು ಒಬ್ಬರೇ ಸಾಮರ್ಥ್ಯ ಅಂತ ಹೇಳ್ತಾ ಇಲ್ಲ. 2 ಕಡೆಯಲ್ಲಿ ಕೂಡ ಒಬ್ಬರಿಗೆ ಪಕ್ಷದ ಒಲವು ಇದ್ದರೆ ಇನ್ನೊಬ್ಬರಿಗೆ ವೈಯಕ್ತಿಕವಾದ ಒಂದು ವರ್ಚಸ್ಸುಗಳು ತುಂಬ ಇದೆ. ಈ ರೀತಿ ಇದೆ. ಅಂದರೆ ಈ ರೀತಿಯಲ್ಲಿ ಏನು ಕಾಣ್ತಾ ಕೇಳಿದರೆ, ಈ ಬಾರಿ ಒಂದು ರೀತಿಯಲ್ಲಿ ಉಡುಪಿ, ಎಸ್ಪೆಷಲಿ ಉಡುಪಿ ಚಿಕ್ಕಮಗಳೂರು ಅಂತದ್ದು ಇಡೀ ಕರ್ನಾಟಕದಲ್ಲಿ ಜಿದ್ದಾಜಿದ್ದಿ ಇರುವಂಥ ಹೋರಾಟ ಆಗಿ ಕಾಣ್ತಾ ಇದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾವ ರೀತಿ ಮತಗಳು ಕ್ರೋಢೀಕೃತವಾಗುತ್ತೆ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಕೇಳಿದರೆ, ಅದು ಹಿಂದುತ್ವದ ಅಲೆ ಹೋಗಿ ಜಾತಿ ಅಲೆ ಬಂದರೂ ಬರ್ಬೋದು. ಮೋದಿ ಅಲೆ ಮೇಲೆ ಇನ್ನೊಂದು ಗ್ಯಾರಂಟಿ, ಕಾಂಗ್ರೆಸ್ಸಿನ ಗ್ಯಾರಂಟಿ ಅಲೆಯೂ ಕೂಡ ಇದರ ಮಧ್ಯೆ ಇದೆ. ಯಾಕೆ ಕೇಳಿದರೆ, ಮಾತ್ರ ಅಲ್ಲ, ಇಲ್ಲಿ ಹಿಂದಿನ ಸಂಸದರಾದ ಕರಾದ್ನವರ ಆಡಳಿತ ವಿರೋಧಿ ಅಲೆಯನ್ನು ಕೂಡ ಇವರು ಎನ್ಕ್ಯಾಶ್ ಮಾಡಿಕೊಳ್ಬೋದು. ಅಂದರೆ ಈ ರೀತಿಯಲ್ಲಿ ನೋಡಿದಾಗ ಎಲ್ಲೋ ಒಂದು ರೀತಿಯಲ್ಲಿ ಇದು ಜಿದ್ದಾಜಿದ್ದಿನ ಹೋರಾಟ ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ ಖಂಡಿತವಾಗಿ ಇದೆ. ಖಂಡಿತವಾಗಿ. ಸರಿ, ಕೋಟೆ ಶ್ರೀನಿವಾಸ್ ಪೂಜಾರಿ ಅವರಿಗಿರುವಂಥ ಪ್ಲಸ್ ಆ್ಯಂಡ್ ಮೈನಸ್ ಅಂದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಪ್ಲಸ್ ಪಾಯಿಂಟ್ ಏನು ಕೇಳಿದರೆ, ಒಂದು ಅವರಿಗಿರುವಂಥ ಪಕ್ಷ BJP ಅನ್ನೋದಕ್ಕಿಂತ ಪ್ಲಸ್ ಮೋದಿ ಅನ್ನೋದಕ್ಕಿಂತ ಇನ್ನೊಂದು ಹಿಂದುತ್ವ. ಯಾಕೆ ಕೇಳಿದರೆ, ಅವು ಮೂರನ್ನು ಬಿಟ್ಟು ಶ್ರೀನಿವಾಸ್ ಪೂಜಾರಿ ಆಗಲಿ BJP ಯಾವ ಅಭ್ಯರ್ಥಿ ಹೋಗಲ್ಲ. ಮೊದಲಿಂದಲೂ ಕೂಡ ಅವರು ಹೈಲೈಟ್ ಮಾಡ್ತಾ ಇರೋದು ಏನು ಕೇಳಿದರೆ, ಹಿಂದುತ್ವ, ಮೋದಿ, ವೋಟ್ ಫಾರ್ ಮೋದಿ ಅಂತ ಅಲ್ವಾ. ನಾನು ಮೋದಿಯನ್ನು ಇವು ಪ್ರಧಾನ ಈ ರೀತಿಯ. ಯಾಕೆ ಕೇಳಿದರೆ, ಇದು ಒಂದು ಪ್ಲಸ್. ಇನ್ನೊಂದು ಶ್ರೀನಿವಾಸ್ ಪೂಜಾರಿ ಅವರಿಗಿರುವಂಥ ಪ್ಲಸ್ ಅಂತ ಕೇಳಿದರೆ, ಅವರಿಗೆ ಒಂದು ಜಾತಿ ಬೆಂಬಲವೂ ಇದೆ. ಆಗ ಇವರಿಗಿಲ್ಲ ಅಂತ ಅರ್ಥ ಅಲ್ಲ, ಅವರಿಗೂ ಇದೆ. ಜಾತಿಯನ್ನು ಮುನ್ನೆಲೆ ತರ್ತಾರಂತ ಅರ್ಥ ಅಲ್ಲ. ಆ ರೀತಿಯಲ್ಲಿ BJP ಕೂಡ ಹೇಗೆ ತಮ್ಮ ಎಲೆಕ್ಷನ್ ಸ್ಟ್ರಾಟಜಿ ಮಾಡೋದು ಕೇಳಿದರೆ, ಏನು ಕೇಳಿದರೆ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂಟರನ್ನು ಕೊಟ್ಟರು, ಹಾಗೇನೆ ಉಡುಪಿಗೆ ಬಿಲ್ಲವ್ರನ್ನ ಹಾಕಿದರು. ಆದ ಕಾರಣ ಎಲ್ಲೋ ಒಂದು ರೀತಿಯಲ್ಲಿ ಅದು ವರ್ಕೌಟ್ ಆಗ್ತದೆ ಬಿಡುವುದು ಬೇರೆ. ಬಟ್ ಆ ಒಂದು ಸ್ಟ್ರಾಟಜಿ ಕೂಡ ಶ್ರೀನಿವಾಸ್ ಪೂಜಾರಿ ಅವರ ಮುಂದೆ ಇರ್ಬೋದು. ಅಥವಾ ಅವರು ಹಿಂದೆ ತಾನು ಮಾಡಿದ ಕೆಲಸಗಳಿರ್ಬೋದು, ಅಥವಾ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದದ್ದು, ಪ್ರತಿಯೊಬ್ಬರನ್ನು ಕೂಡ ತುಂಬ ಸಿಂಪ್ಲಿಸಿಟಿ ಅನ್ನೋ ಹಾಗೆ, ಸರಳತೆ ಅನ್ನೋ ಹಾಗೆ ತನ್ನ ವರ್ಚಸ್ಸನ್ನು ಬೀರ್ತಾ ಇರುವಂಥದ್ದು, ಪಕ್ಷದ ಕಾರ್ಯಕರ್ತರನ್ನು ನಿಕಟವಾದ ಸಂಬಂಧ ಇಟ್ಕೊಂಡಿರುವಂಥದ್ದು, ಇದೆಲ್ಲವೂ ಕೂಡ ಶ್ರೀನಿವಾಸ್ ಪೂಜಾರಿಗೆ ಪ್ಲಸ್ ಆಗ್ಬೋದು. ಮಾತ್ರ ಇಲ್ಲಿ ಸಚಿವರಾಗಿ ಇದ್ದವರು ಕೂಡ ಅಲ್ವಾ, ಇಲ್ಲಿ ಕೂಡ ಬೇರೆ ಬೇರೆ ಇಲಾಖೆ, ಮುಜರಾಯಿ ಖಾತೆ ಇರ್ಬೋದು, ಬಂದರು ಇರ್ಬೋದು, ಬೇರೆ ಬೇರೆ ಇಲ್ಲಿ ಕೂಡ ಸಚಿವರಾಗಿ ಇದ್ದ ಅನುಭವ ಇದೆ. ಸೊ ಹಾಗಾಗಿ ಶ್ರೀನಿವಾಸ್ ಪೂಜಾರಿ ಅವರಿಗೂ ಕೆಲವು ಪ್ಲಸ್ ಇದೆ, ಖಂಡಿತ ಪ್ಲಸ್ ಇದೆ. ಮೈನಸ್ ಏನು ಕೇಳಿದೆ, ಅದು ಕಾಣುತ್ತೆ. ಅವರಿಗೆ ಉಡುಪಿ ಈ ಬೆಲ್ಟಿನಲ್ಲಿದ್ದಷ್ಟು ವರ್ಚಸ್ಸು, ವೈಯಕ್ತಿಕವಾಗಿ ವರ್ಚಸ್ಸು ಚಿಕ್ಕಮಗಳೂರು ಕ್ಷೇತ್ರದಲ್ಲಿದ್ದಾಗ ಕಾಣುವುದಿಲ್ಲ. ಯಾಕೆ ಅವರಿಗೆ ಆ ಕಡೆ ಹೋಗುವಂಥ ಅವಕಾಶ ಇರಲಿಲ್ಲ. ಇಲ್ಲ ಅಂತ ಹೇಳಿದರೆ ಅವ್ರಿಗೆ ಹೋಗುವಂಥ ಅವಕಾಶ ಇರಲಿಲ್ಲ. ಏನಿದ್ರು ಕೂಡ ಅಲ್ಲಿನ ಕಾರ್ಯಕರ್ತರು ಅಥವಾ ಅಲ್ಲಿನ ಮುಖಂಡರ ಮೂಲಕವೇ ಶ್ರೀನಿವಾಸ್ ಪೂಜಾರಿ ಅವರು ಜನಸಾಮಾನ್ಯರು ಕಾಣಬೇಕಾಗತ್ತೆ. ಸೊ ಈ ಒಂದು ಮೈನಸ್ ಪಾಯಿಂಟ್ ಅವರಿಗಿದೆ. ಇನ್ನೂ ಬೇರೆ ಇದು BJPಯವರು ಕಾಂಗ್ರೆಸ್ನವರು ಅವರ ಮೈನಸ್ಗಳು ಹೇಳ್ತಾರೆ, ಅದು ನಾವು ಇಲ್ಲಿ ಹೇಳಲಿಕ್ಕೆ ಆಗೋಲ್ಲ. ಏನೇ ಇರಲಿ, ಯಾಕೆ ಕೇಳಿದರೆ ಅದು ಒಂದು. ಎರಡನೇದಾಗಿ ಮೊದಲು ಕಾಣುತ್ತೆ ಮೈನಸ್ ಅಂತ ಹೇಳಿದರೆ, ಈಗಾಗಲೇ ಜಯಪ್ರಕಾಶ್ ಹೆಗಡೆ ಅವರು 2 ವಿಚಾರಗಳನ್ನು ಎತ್ತಿದರು. ಏನು ಕೇಳಿದರೆ, ನಿಮ್ಮ ಕ್ಷೇತ್ರದ ಒಂದು ಪ್ರತಿನಿಧಿತ್ವವನ್ನು ಸರಿಯಾಗಿ ಅಲ್ಲಿ ಪ್ರತಿಫಲಿಸಬೇಕಾದ್ರೆ ಅಥವಾ ಮಾತಾಡಬೇಕಾದ್ರೆ ನಿಮಗೆ ಭಾಷೆಯ ಒಂದು ಅವಶ್ಯಕತೆ ಇದೆ ಅಂತ ಹೇಳಿದರು. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ನೀವು ಪ್ರಾವೀಣ್ಯತೆ ಇದ್ದರೆ ನೀವು ಅಲ್ಲಿ ಸರ್ಕಾರಿ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕಾಗತ್ತೆ. ಅಂದರೆ ಅವರು ಪೂಜಾರಿಯವರು ಇಲ್ಲ ಅಂತ ಹೇಳಿಲ್ಲ, ಅಂದರೆ ಇರಬೇಕು ಅಂತ ಹೇಳಿದ್ರು. ಅರ್ಥ ಏನು ಕೇಳಿದರೆ ಇವರಿಗೆ ಇಲ್ಲ ಅಂತ. ಅದಕ್ಕೆ ಇವರು ಕೂಡ ಪ್ರತಿ ಉತ್ತರ ಕೊಟ್ಟರು. ಅದಕ್ಕೆ ಏನು ಕೇಳಿದರೆ, ಇಲ್ಲ ನಾನು 6 ತಿಂಗಳೊಳಗೆ ಹಿಂದಿ ಕಲಿತು ನಾನು ಖಂಡಿತವಾಗಿ ಯಾರು ಹೇಳಿದ್ದಾರೆ ಅವರಿಗೆ ತೃಪ್ತಿಪಡಿಸುವ ಹಿಂದಿಯನ್ನು ಮಾತಾಡ್ತೇನೆ ಅಂತ ಕೂಡ ಹೇಳಿದರು. ನಾನು ಯಾಕೆ ಕೇಳಿದರೆ, ಇದು ಮೈನಸ್ಸು ಪ್ಲಸ್ಸು ಅಂತೂ ಈ ವಿಚಾರಗಳು ಈಗ ವೈಯಕ್ತಿಕ ನೆಲೆಯಲ್ಲಿ ಬರ್ತಾ ಉಂಟು. ಮತ್ತು ಅವರಿಗೆ ಸರಳತೆ ಎನ್ನುವಂಥದ್ದು ಬಿಂಬಿಸ್ತಾ ಇದ್ದಾರೆ
ಅಲ್ವಾ, ಸಿಂಪ್ಲಿಸಿಟಿ, ಪೂಜಾರಿ ಮೀನ್ಸ್ ಸಿಂಪ್ಲಿಸಿಟಿ ಅನ್ನೋದು ಅವರು ಕೂಡ ಬಿಂಬಿಸ್ತಾ ಇದ್ದಾರೆ. ಮತ್ತೆ ಮತದಾರ ಕೌಂಟ್ ಮಾಡೋದು ಇದೆಲ್ಲ ಬರೀ ಇಂಟ್ರೆಸ್ಟಿಂಗ್ ಐಟಮ್ ಬಿಟ್ಟರೆ ಇದೇ ಮತವಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಮತ್ತು ರಾಜಕೀಯದಲ್ಲಿ ಒಂದೊಂದು ವಿಚಾರಗಳು ಬೇಕಾಗತ್ತೆ. ಯಾಕೆ ಕೇಳಿದರೆ ಸ್ವೀಟ್ ಸಿಹಿ ವಿಚಾರಗಳು, ಕಹಿ ವಿಚಾರಗಳು ಮಾಡ್ಕೊಳ್ಬೇಕಾದ್ರೆ ಅದು ಒಂದು ಹೇಳ್ತೇನೆ, ಯಾವಾಗಲೂ ಕೂಡ ಇಂಥ ವಿಚಾರಗಳು ಬರ್ಬೋದು, ಮೊನ್ನೆಲ್ಲ ಚರ್ಚೆಗೆ ಬರ್ಬೋದು. ಆದರೆ ವೈಯಕ್ತಿಕವಾದ ವಿಚಾರಗಳು, ಸುದ್ದಿಗಳು ಬರಬಾರ್ದು. ವೈಯಕ್ತಿಕವಾಗಿ ದೋಷ ಮಾಡೋದು ಸರಿಯಾಗುವುದಿಲ್ಲ, ಯಾರು ಮಾಡ್ತಾ ಇಲ್ಲ. ಇದುವರೆಗೂ ಕೂಡ ಇಬ್ಬರು ಕೂಡ ಆ ಒಂದು ಇದೇನಿದೆ ಅಂತಸ್ತನ್ನು ಕೀಪಪ್ ಮಾಡ್ತಾ ಇದ್ದಾರೆ. ಹೆಗಡೆಯವರು ಮಾತಾಡ್ತಾ ಇಲ್ಲ, ಅಥವಾ ಪೂಜಾರಿಯವರು ಕೂಡ ವೈಯಕ್ತಿಕವಾದ ದೋಷಣೆಯಲ್ಲಿ ಯಾರನ್ನು ತೊಡಗ್ತಾ ಇಲ್ಲ. ಮತ್ತು ಸ್ಟ್ರಾಟಜಿಯನ್ನು ಮಾಡ್ತಾ ಹೋಗಬೇಕಾಗತ್ತೆ ಅಲ್ವಾ. ಎಲೆಕ್ಷನ್ ಅಂತ ಹೇಳಿದ್ರೆ ಪೊಲಿಟಿಕ್ಸ್ ಮೀನ್ಸ್ ಸ್ಟ್ರಾಟಜಿ, ಇಟ್ಸ್ ಜಸ್ಟ್ ಲೈಕ್ ಅ ವಾರ್. ಓಕೆ ಸರ್, ಇದ್ರ ಬಗ್ಗೆ ಇನ್ನಷ್ಟು ಡಿಸ್ಕಸ್ ನಾವು ವಿರಾಮದ ಬಳಿಕ ಮಾಡೋಣ. ವೀಕ್ಷಕರೇ, ಲೋಕಸಭಾ ಕಾರ್ಯಕ್ರಮ ಮುಂದುವರಿಯುತ್ತೆ, ಆದರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ಶುಭಾರಂಭಕ್ಕೆ ಹೊಸ ಮೆರುಗು ಸತ್ಯನಾಥ್, ಸೌಂದರ್ಯಕ್ಕೆ ದಿನ ದಿನವೂ ಸತ್ಯನಾಥ್, ಹೃದಯದ ಮೊದಲ ಆಯ್ಕೆ ಸತ್ಯನಾಥ್, 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 ಸತ್ಯನಾಥ್. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. Trinity Central School, Perampalli, affiliated to the ICSE Board, New Delhi. With our motto, Enlightenment through Knowledge, we impart value-based education. Established in 2009 with over 1,000 students and 100% results from previous batches. 35:1 student-teacher ratio with learning beyond classroom and textbooks. Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ವಿರಾಮದ ಬಳಿಕ ಲೋಕಸಮರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಸರ್, ಮೊನ್ನೆ ಅಷ್ಟೇ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರನ್ನ ಭೇಟಿ ಆಗ್ತಾರೆ. ಸೊ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು ಅಂದ್ರೆ ಕುಂದಾಪುರದ ವಾಜಪೇಯಿ ಅಂತಾನೆ ಒಂದು ಫೇಮಸ್ ಆಗಿದ್ದವರು, ರಾಜಕೀಯದಲ್ಲಿ ಎಷ್ಟೋ ವರ್ಷಗಳ ಅನುಭವವನ್ನ ಉಳ್ಳವರು ಅವರು. ಸೊ ಇದು ಅವರಿಗೆ ಅಂದ್ರೆ ಯಾವ ಕಾರಣಕ್ಕೆ ಹೋಗಿರ್ಬೋದು, ಏನು ಅಂತ ಸರ್, ಯಾವ ವಿಚಾರ ಅಂದರೆ ಇಲ್ಲಿ ಬಹುಮುಖ್ಯವಾಗಿ ಇಲ್ಲಿ ಒಂದು ತಂತ್ರಗಾರಿಕೆ ನೋಡ್ತೇವೆ. ಕಾಂಗ್ರೆಸ್ಸು ಕೂಡ ತಂತ್ರಗಾರಿಕೆ ಮಾಡಿದೆ, BJP ಕೂಡ ತಂತ್ರಗಾರಿಕೆ ಮಾಡಿದೆ. ನೀವು ಇದಾಗಲೇ ಹೇಳಿದಾಗೆ ಕೋಟ ಶ್ರೀನಿವಾಸ ಪೂಜಾರಿಯವರು ಹಾಲಾಡಿಯವರನ್ನು ಭೇಟಿ ಮಾಡಿದರು. ಒಂದು ಅರ್ಥದಲ್ಲಿ ಹಾಲಾಡಿಯವ್ರನ್ನ ಭೇಟಿ ಮಾಡಬೇಕಾಗತ್ತೆ. ಯಾಕೆ ಹೇಳಿದ್ರೆ ಅವರು BJPಯವರೇ. ಅಂದರೆ ಈಗ ಅವರು ಪಕ್ಷದಿಂದ ಸ್ವಲ್ಪ ಕಾರ್ಯಚಟುವಟಿಕೆ ದೂರ ಇದ್ದಾರೆ. MLA ಎಲೆಕ್ಷನ್ ಆದ ನಂತರದಲ್ಲಿ ಯಾರು ಶ್ರೀನಿವಾಸ ಇವರು ಶೆಟ್ಟರು. ಆದರೆ ಹೋಗಬೇಕಾದ ಹೇಳಿದರೆ ಅವರ ಆಶೀರ್ವಾದ ಬೇಕಾಗತ್ತೆ. ಯಾಕೆ ಕೇಳಿದರೆ ಕಿರಣ್ ಕುಮಾರ್ ಕೊಡಿಗೆಯವರು ಗೆಲ್ಲಿಕ್ಕೂ ಕೂಡ ಶ್ರೀನಿವಾಸ ಶೆಟ್ಟರ ಒಂದು ಕೃಪಕಟಾಕ್ಷಲ್ಲಿ ಇತ್ತು. ಹೇಗೆ ಕೊಡಿಗೆಯವರನ್ನು ಕೈಯಲ್ಲಿ ಹಿಡ್ಕೊಂಡು ತಿರುಗಿದರು. ಆದ ಕಾರಣ ಅಷ್ಟೊಂದು ಮಾರ್ಜಿನಲ್ಲಿ ಕೊಡಿಗೆಯವರು ಬರಲಿಕ್ಕೂ ಸಾಧ್ಯ ಆಯಿತು ಅನ್ನೋದು ಕೊಡಿಗೆಯವರು ಒಪ್ಕೊಳ್ತಾರೆ, BJPಯವರು ಒಪ್ಕೊಳ್ತಾರೆ. ಸೊ ಈ ಒಂದು ಕೊಡುಗೆ ಅಥವಾ ಮುಖ್ಯವಾಗಿ ಹಾಲಾಡಿಯವರನ್ನು ಅಲ್ವಾ, ಒಂದು ವಾಜಪೇಯಿ ಅಂತ ಕರಿತೀರಿ, ಹಾಲಾಡಿಯವರನ್ನು ಕೂಡ ನಾವು ತಗೊಂಡು ಅವ್ರ ವಿಶ್ವಾಸವನ್ನು ತಗೊಳ್ಬೇಕಾಗತ್ತೆ, ಅವರ ಆಶೀರ್ವಾದ ಬೇಕಾಗತ್ತೆ ಅನ್ನೋ ನೆಲೆಯಲ್ಲಿ ಹೋಗಿ ಭೇಟಿ ಮಾಡಿದರು. ಹಾಗಂತ ಹಿಂದೆ ನಾವೊಂದು ಇತಿಹಾಸ ನೋಡಿದ್ರೆ, ಒಮ್ಮೆ ಸಚಿವ ಸಂಪುಟ ಕೊಡುವ ಸಂದರ್ಭದಲ್ಲಿ ಕೊಡುವಾಗ
ಶ್ರೀನಿವಾಸ್ ಶೆಟ್ಟರಿಗೆ ಮಂತ್ರಿ ಪದವಿ ಸಿಗುತ್ತೆ ಅನ್ನುವಾಗ ಅದು ಕೋಟ ಪೂಜಾರಿ ಅವರಿಗೆ ಬಂದಿದ್ದು ಇದೆ. ಶ್ರೀನಿವಾಸ್ನಿಗೆ ಅಧಿಕಾರ ಬಂತು, ಶ್ರೀನಿವಾಸ್ ಅವರಿಗೆ ಸಚಿವ ಬಂತು ಅಂದ ತಕ್ಷಣ ಆ ಶ್ರೀನಿವಾಸ್ ಶೆಟ್ಟರು ತಪ್ಪಿ ಹೋಗಿ ಶ್ರೀನಿವಾಸ್ ಪೂಜಾರಿಗೆ ಸಚಿವ ಬಂತು. ಆವಾಗ ಸ್ವಲ್ಪ ಮಟ್ಟಿನ ವೈಮನಸ್ಸು ಇತ್ತು, ಏನು ಗೊತ್ತಿಲ್ಲ. ಏನೇ ಇರಲಿ, ಏನೇ ಕೇಳಿದ್ರೆ ಅದು ರಾಜಕೀಯ. ಆದರೆ ಈಗ ಏನು ಮಾಡಿದರು, ಖಂಡಿತವಾಗಿ ಹಿರಿಯರಾದಂಥ ಶ್ರೀನಿವಾಸ್ ಶೆಟ್ಟರನ್ನು ಭೇಟಿಯಾಗಿ ನಮ್ಮ ಆಶೀರ್ವಾದ ಬೇಕು ಅಂತ ಕೇಳಿದ್ದಾರೆ. ಖಂಡಿತವಾಗಿ ಅವ್ರು ಎಷ್ಟರ ಮಟ್ಟಿಗೆ ಕೊಡ್ತಾರೆ ಬಿಡ್ತಾರೆ ಅವ್ರಿಗೆ ಬಿಟ್ಟು. ಯಾಕೆ ಕೇಳಿದರೆ ತಾನು ಇದಾಗಲೇ ಒಂದು ರೀತಿಯಲ್ಲಿ ಯಾವ ರಾಜಕೀಯ ಪಕ್ಷಗಳ ಕಾರ್ಯಚಟುವಟಿಕೆ ನೇರವಾಗಿ ಭಾಗವಹಿಸಲು ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಕೊಟ್ಟರು ಕೊಡ್ಬೋದು. ಇನ್ನೊಂದು ವಿಚಾರ ನಾವು ಕುತೂಹಲ ಬರುತ್ತೆ. ಇದ್ದಕ್ಕಿದ್ದ ಹಾಗೆ ಇದರದ್ದು ನಂತರದಲ್ಲಿ ಜಯಪ್ರಕಾಶ್ ಹೆಗಡೆಯವರು ಕೂಡ ಹೋಗಿ ಭೇಟಿ ಮಾಡಿದರು. ಅಂದರೆ ಇಲ್ಲಿ ಒಂದು ತಂತ್ರಗಾರಿಕೆ ಇರುತ್ತದೆ. ಯಾಕೆ ಕೇಳಿದರೆ ಪೂಜಾರಿಯವರು ಭೇಟಿ ಮಾಡೋ ತಂತ್ರಗಾರಿಕೆಗೂ ಹೆಗಡೆಯವರು ಭೇಟಿ ಮಾಡಿದ ತಂತ್ರಗಾರಿಕೆ ವ್ಯತ್ಯಾಸ ಇದೆ. ಹೆಗಡೆಯವರು ಯಾಕೆ ಕೇಳಿದರೆ ನಮ್ಮಲ್ಲಿ ಒಂದು ಯುದ್ಧ ನೀತಿ ಅಂತ ಇದೆ, ಅಂತಾರಾಷ್ಟ್ರೀಯ ಇದರಲ್ಲಿ ಯುದ್ಧ ನೀತಿ. ಕೆಲವೊಮ್ಮೆ ಏನಾಗುತ್ತೆ ಕೇಳಿದರೆ ಕೆಲವೊಂದು ಪವರ್ಫುಲ್ ಕಂಟ್ರಿಗಳು ಇರ್ತವೆ, ಅವುಗಳು ಯಾವುದೇ ದೇಶದ ಜೊತೆ ಸೇರ್ಕೊಳ್ಬಾರ್ದು, ಅಟ್ಲೀಸ್ಟ್ ತಟಸ್ಥವಾಗಿದ್ದರೆ ಸಾಕು ನಮಗೆ. ಅವರು ಆ ದೇಶಗಳು ತಟಸ್ಥವಾಗಿ ಬಿಟ್ಟರೆ ನಾವು ನಮ್ಮ ವೈರಿಗಳನ್ನು ಸೋರಿಸಲಿಕ್ಕೆ ಸುಲಭ ಆಗುತ್ತೆ. ಅವ್ರ ಜೊತೆ ಸೇರಿಕೊಂಡಾಗ ಅವರ ಬಲ ಜಾಸ್ತಿ ಆಗುತ್ತೆ. ಈ ತಂತ್ರ ಯಾಕೆ ಉದಾಹರಣೆ ಕೊಟ್ಟು ಕೇಳಿದರೆ, ಇಲ್ಲಿ ಏನಾಗುತ್ತೆ ಕೇಳಿದರೆ ಈ ಶ್ರೀನಿವಾಸ್ ಶೆಟ್ಟರ್ ಅನ್ನುವ ಬಲ ಉಂಟಲ್ಲ, ರಾಜಕೀಯ ಶಕ್ತಿ ಉಂಟಲ್ಲ, ಇದು ತಟಸ್ಥವಾಗಲಿಕ್ಕೆ ನೀವು ನಮಗೆ ನೇರವಾಗಿ ಸಪೋರ್ಟ್ ಮಾಡ್ತೀರಂತ ಅರ್ಥ ಅಲ್ಲ. ಜಯಪ್ರಕಾಶ್ ಹೆಗಡೆ ಹೋಗಿ ಮಾತಾಡಿದ್ದು ಮಾಡಲಿಕ್ಕೂ ಕಷ್ಟ ಉಂಟು, ನಿಮ್ಮ ಮಾಡುವುದಿಲ್ಲ. ಆದರೆ ಅಟ್ಲೀಸ್ಟ್ ನೀವು ರಾಜಕೀಯವಾಗಿ ತಟಸ್ಥ ನಿಲುವು ನಿಂತರೆ ಆದಷ್ಟು ಅದ್ರ ಪ್ರಯೋಜನ ನಮಗೆ ಪಡ್ಕೊಳ್ಳಿಕ್ಕಾಗತ್ತೆ ಅಲ್ವಾ. ಅವಾಗ ಏನಾಯಿತು, ಅವರಿಗೆ ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗಬೇಕಾ, ಬೆಟರ್ ಟು ಬಿ ಸಿಟ್ ಪಾಯಿಂಟ್ ಅಥವಾ ತಟಸ್ಥರಾಗಿರುವುದೇ, ನ್ಯೂಟ್ರಲ್ ಆಗಿರುವ ಅಂತ ಬರ್ತದೆ. ಈ ಸ್ಟ್ರಾಟಜಿ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಮಾಡಿದ್ದಾರೆ. ಖಂಡಿತ ಮಾಡಬೇಕಾಗತ್ತೆ. ದಟ್ ಇಸ್ ಗುಡ್, ದರ್ ಇಸ್ ನೋ ಡೌಟ್ ಇನ್ ದಟ್. ಎಸ್, ಅಂದರೆ ಆದಷ್ಟು ಮಟ್ಟಿಗೆ ಹಾಲಾಡಿಯವರನ್ನು ನಿರ್ಲಿಪ್ತ ಅಲ್ಲ, ತಟಸ್ಥ. ನಿರ್ಲಿಪ್ತ ಬೇರೆ, ತಟಸ್ಥ ಬೇರೆ ಬೇರೆ ಅರ್ಥ ಕೊಡುತ್ತೆ. ತಟಸ್ಥರಾಗಿ ಮಾಡೋಣ ಅಂತ ಒಂದು ತಂತ್ರಗಾರಿಕೆ ಕೊಡಿದ್ದಾರೆ. ಒಟ್ಟಿನಲ್ಲಿ ಇಬ್ರು ಕೂಡ ಹೋಗಿ ಖಂಡಿತ. ಸರ್, ಈಗ ನಾವು ಜಯಪ್ರಕಾಶ್ ಹೆಗ್ಡೆ ಅವರು ಈ ಹಿಂದೆ ಯಾವ ಯಾವ ಹುದ್ದೆಗಳನ್ನೆಲ್ಲ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತ ಕೆ ಜಯಪ್ರಕಾಶ್ ಹೆಗ್ಡೆ ಅವರು 1999 ಮತ್ತು 2004ರ ವಿಧಾನಸಭಾ ಚುನಾವಣೆಯಲ್ಲಿ ಬ್ರಹ್ಮಾವರ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆಯನ್ನ ಮಾಡ್ತಾರೆ. ಅಂದ್ರೆ 2 ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಬ್ರಹ್ಮಾವರ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆಯನ್ನು ಮಾಡಿರುವಂಥದ್ದು. ಒಂದು 1999ನೇ ಇಸವಿಯಲ್ಲಿ, ಇನ್ನೊಂದು 2004ನೇ ಇಸವಿಯಲ್ಲಿ. 1999ರಲ್ಲಿ ನಡೆದಂತಹ ಒಂದು ಚುನಾವಣೆಯಲ್ಲಿ ಏನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಲ್ಲ, ಅದರಲ್ಲಿ ಇವರು 32,429 ಮತಗಳನ್ನು ಪಡೆದು ಜಯವನ್ನು ಗಳಿಸ್ತಾರೆ 1999ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ. ತದನಂತರದಲ್ಲಿ 2004ರಲ್ಲಿ ಕೂಡ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾರೆ. ಆವಾಗ ಅವರು 39,521 ಮತಗಳನ್ನು ಪಡೆದು ಜಯವನ್ನ ಗಳಿಸ್ತಾರೆ. ಇವೆರಡು ಅಂದ್ರೆ 2 ಚುನಾವಣೆಯಲ್ಲಿ ಅವರಿಗೆ ಬಂದಂತಹ ಮತಗಳು. 1999ರಲ್ಲಿ 32,429, 2004ರಲ್ಲಿ 39,521. ಮತ್ತೆ ಅವರು ಈ ಹಿಂದೆ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರು ಕೂಡ ಆಗಿದ್ರು. ಕರ್ನಾಟಕ ರಾಜ್ಯದ ಹಿಂದುಳಿದ ಆಯೋಗದ ಅಧ್ಯಕ್ಷರು. ಸೊ ಇನ್ನು 2012ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕೂಡ ಅವರು ಗೆಲುವನ್ನ ಸಾಧಿಸ್ತಾರೆ. 2012ರಲ್ಲಿ ಬಹುಶಃ ಸದಾನಂದ ಗೌಡ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಒಂದು ಉಪಚುನಾವಣೆ ನಡೀತದೆ. ಆ ಉಪಚುನಾವಣೆಯಲ್ಲೂ ಕೂಡ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಗೆಲುವನ್ನ ಕಾಣ್ತಾರೆ. ಇವಿಷ್ಟು ಅವರು ಅಂದ್ರೆ ನಾವು ಕೆಲವೊಂದು ಪಾಯಿಂಟ್ಸ್ಗಳನ್ನ ಮಾತ್ರ ಹಾಕಿದ್ವಿ ಇವತ್ತು. ಅಂದ್ರೆ ಯಾವಾಗೆಲ್ಲ ರಾಜಕೀಯವಾಗಿ ಅವರು ಅಂದ್ರೆ ಸ್ಪರ್ಧೆಯನ್ನ ಮಾಡಿದ್ರು, ಚುನಾವಣೆಯಲ್ಲಿ ಎಷ್ಟು ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು. ಸೊ ಇದ್ರ ಬಗ್ಗೆ ನಾವಿವತ್ತು ನಿಮಗೆ ಒಂದು ಡೀಟೇಲ್ಸ್ ಅನ್ನ ಕೊಟ್ಟಿದ್ದೇವೆ. ಸರ್, 1999 ಮತ್ತು 2004ರಲ್ಲಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆ ಅಂದ್ರೆ ಸ್ಪರ್ಧೆಯನ್ನ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋದು ಅಂದ್ರೆ ಇದಾಗಲೇ ನಾವು ಕೊಟ್ಟ ಶ್ರೀನಿವಾಸ್ ಪೂಜಾರಿ ಅವರ ಪರಿಚಯವನ್ನು ಕೊಟ್ಟಿದ್ದೇವೆ. ಹೌದು. ಈಗ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಅವರು ಇದರಲ್ಲಿ ಸ್ಪರ್ಧೆಯಲ್ಲಿದ್ದಾರೆ. ನೀವು ಹೇಳಿದಾಗ ಜಯಪ್ರಕಾಶ್ ಹೆಗಡೆ ಅವರು ಒಬ್ಬ ಕಾನೂನು ತಜ್ಞರು ಹೌದು. ಹೈಕೋರ್ಟ್ನಲ್ಲಿ ಕೂಡ ಒಬ್ಬ ವಕೀಲರಾಗಿ, ಹಿರಿಯ ವಕೀಲರಾಗಿ ಸೇವೆ ಸಲ್ಲಿಸಿದವರು. ಬ್ಯಾಂಕಿನಲ್ಲಿ ಕೂಡ ಇದ್ದವರಂತೆ. ಏನೇ ಆಗಲಿ, ಕೊನೆಗೆ ಅವರು ರಾಜಕೀಯ ಬಂದರು. ಅವರ ಒಂದು ಪ್ರಯೋಗ ಅನ್ನುವಂಥದ್ದು ಬ್ರಹ್ಮಾವರ ಕ್ಷೇತ್ರದಲ್ಲಿ ಪ್ರಾರಂಭಿಸ್ತಾರೆ. ಅವರು ಬ್ರಹ್ಮಾವರದಲ್ಲಿ 2 ಬಾರಿ ನೀವು ಹೇಳಿದಾಗೆ ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು, ಅನಂತರದಲ್ಲಿ ಜನತಾದಳಕ್ಕೆ ಬಂದು ಅಲ್ಲಿಯೂ ಕೂಡ ನಿಂತು, ಅಂದರೆ ಒಟ್ಟು ಆವಾಗ ಅವರು ಸಚಿವರು ಆದರು. ಜಯಂತ್ ಪಟೇಲ್ ಅವರ ಮಂತ್ರಿಮಂಡಲದಲ್ಲಿ ಇವರು ಸಚಿವರಾಗಿ, ಉಸ್ತುವಾರಿ ಸಚಿವರಾಗಿ, ಉಡುಪಿ ಜಿಲ್ಲೆಯ ಒಂದು ಸೃಷ್ಟಿ ಏನಾಗಿದೆ, ಉಡುಪಿ ಜಿಲ್ಲೆ ಬಂತಲ್ಲ, ಸ್ಥಾಪನೆ ಆಯ್ತಲ್ಲ, ಅದಕ್ಕೂ ಕೂಡ ಇವರೇ ತಾನು ಕಾರಣ. ಅದು ಸಂಶಯ ಇಲ್ಲ. ಅದಕ್ಕೂ ಕೂಡ ಇವತ್ತು ಕೂಡ ಅವರು ಎಲ್ಲ ಕಡೆ ಒತ್ತಿ ಹೇಳ್ತಾ ಇದ್ದಾರೆ, ನಮ್ಮ ಕಡೆಯಿಂದ ಆಗಿದೆ ಅಂತ ಹೇಳ್ತಾರೆ. ಆಗಲಿ,
ಮಾತ್ರ ಅಲ್ಲ, ಇವನ್ ನೀವು ಹೇಳಿದಾಗೆ ಅವರು ಸಚಿವರಾಗಿ ಕೂಡ ಇದ್ದವರು, ಮತ್ತು ನೀವು ಹೇಳಿದಾಗೆ ಇತ್ತೀಚೆಗೆ ಹಿಂದುಳಿದ ಆಯೋಗದ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಕೂಡ ಆಗಿದ್ದವರು. ಸಾಕಷ್ಟು ಇದೆ, ಯಾಕೆ ಕೇಳಿದರೆ MP ಆಗಿದ್ದವರು. ಈ ಹಿನ್ನೆಲೆಯಲ್ಲಿ ಅವರಿಗೆ ಸುದೀರ್ಘವಾದ ಒಂದು ರಾಜಕೀಯ ಹಿನ್ನೆಲೆ ಇದೆ, ರಾಜಕೀಯ ಅನುಭವ ಇದೆ. ಮಾತ್ರ ಅಲ್ಲ, ಸ್ವಲ್ಪ ಅಂದರೆ ಒಂದು ವಿಷಯವನ್ನು ಆಧಾರಿತವಾಗಿ ಮಾತಾಡುವಂಥ ಸಾಮರ್ಥ್ಯ ಕೂಡ ಅವರಿಗಿದೆ. ಮತದಾರರನ್ನು ಒಬ್ಬ ಸಜ್ಜನ ರಾಜಕಾರಣಿಯನ್ನು ಹೆಸರಿನಲ್ಲಿ ಅವರು ಅಟ್ರಾಕ್ಟ್ ಮಾಡುವಂಥ ಒಂದು ವ್ಯಕ್ತಿತ್ವ ಕೂಡ ಅವರಲ್ಲಿದೆ. ಯಾಕೆ ಕೇಳಿದರೆ ಅವ್ರು ಯಾವಾಗಲೂ ಹೇಳ್ತಾರೆ, ಅವರು ಜಯಪ್ರಕಾಶ್ ಚಾರ್ಡಿ ಯಾವಾಗಲೂ ಹೇಳೋದೇನು ಕೇಳಿದರೆ, ನಾನು ಯಾವುದೇ ನಾಯಕನ ಹೆಸರು ಹೇಳಿ ಗೆಲ್ಲುವುದಿಲ್ಲ ಅಂತ. ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾವಾಗಲೂ ಹೇಳ್ತಾರೆ, ನಾನು ಚುನಾವಣೆಗೆ ನಿಂತಿದ್ದು ಉಡುಪಿ ಚಿಕ್ಕಮಗಳೂರಿನಲ್ಲಿ, ನಾನು ಒಬ್ಬ ಸಮರ್ಥ ಅಭ್ಯರ್ಥಿ ಅನ್ನೋ ಹಿನ್ನೆಲೆಯಲ್ಲಿ ಅಥವಾ ಕೆಲಸ ಮಾಡಿದ್ದೇನೆ ಅನ್ನೋ ಹಿನ್ನೆಲೆಯಲ್ಲಿ, ಅಭಿವೃದ್ಧಿಯ ಹಿನ್ನೆಲೆ ಬಿಟ್ಟರೆ ನಾನು ಯಾರೇ ಒಬ್ಬ ನಾಯಕರ ಹೆಸರಿನಲ್ಲಿ ನಾನು ಗೆದ್ದು ಬರ್ತೇನೆ ಅಂತ ಯಾವತ್ತೂ ಹೇಳೋಲ್ಲ. ಅದು ಯಾಕೆ ಅದು ನಾವು ಹೇಳುವಾಗಿಲ್ಲ, ಅವರ ಒಂದು ಸೂಚ್ಯವಾಗಿ ಇದು ಹೇಳಿಬಿಟ್ಟಿದ್ದಾರೆ. ಏನೇ ಇರಲಿ, ಅಂದರೆ ಇದು ಅವರ ಒಂದು ತಂತ್ರಗಾರಿಕೆ ಹೌದು, ಮಾತ್ರ ಅಲ್ಲ. ಅವ್ರು ಯಾವತ್ತೂ ಕೂಡ ಪತ್ರಕರ್ತರು, ನಿಮ್ಮಂಥ ಪತ್ರಕರ್ತರು ಅವರು ಕೇಳ್ತಾರೆ, ನೀವು ಮೋದಿ ಬಗ್ಗೆ ಅವರು ಯಾವತ್ತೂ ಏನೂ ಮಾತಾಡೋಲ್ಲ ಅವರು ಅದನ್ನು ಕೆಣಕಲಿಕ್ಕೆ ಹೋಗೋದಿಲ್ಲ. ನೀವು ಅದನ್ನು ಬಿಟ್ಟು ಅಭಿವೃದ್ಧಿ ಬಗ್ಗೆ ಮಾತಾಡಿ, ನನ್ನ ಬಗ್ಗೆ ಮಾತಾಡಿ, ಕ್ಷೇತ್ರದ ಬಗ್ಗೆ ಮಾತಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಅದು ನಾಯಕ ಅಂತ ಹೇಳಿದರೆ ಮೇಲೆ ಕೂತ್ಕೊಂಡು ಕೆಳಗೆ ಕೂತ್ಕೊಂಡು ಕೆಲಸ ಮಾಡುವವನು ನಾಯಕನಾಗ್ತಾನೆ. ಈ ರೀತಿಯ ಒಂದು ವಿದ್ವತ್ಪೂರ್ಣವಾದ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ಯಾಕೆ ಕೇಳಿದ್ರೆ ಅದು ಬೇಕಾಗುತ್ತೆ. ಯಾವಾಗಲೂ ಕೂಡ ಒಬ್ಬ ರಾಜಕಾರಣಿ ತನ್ನ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಳ್ಳೋದು ಯಾವಾಗ ಕೇಳಿದರೆ ಮಾತಿನಿಂದ. ನಾವು ಹೆಚ್ಚು ಬಾರಿ ಕೇಳ್ತೇವೆ, ನಮ್ಮ ಸೋಲು ಗೆಲುವು ಕೆಲವೊಮ್ಮೆ ನಾವು ಮಾಡಿದ ಕೆಲಸಗಳನ್ನು ಮುಚ್ಚ ಆಗುತ್ತೆ. ಯಾಕೆ ಮಾತುಗಳು ತುಂಬ ಚೆನ್ನಾಗಿರಬೇಕಾಗತ್ತೆ. ಅದು ಚುನಾವಣೆ ಸಂದರ್ಭದಲ್ಲಿ ಮಾತಾಡುವಾಗ ಅತ್ಯಂತ ಸೂಕ್ಷ್ಮವಾಗಿ ಮಾತಾಡಬೇಕಾಗುತ್ತೆ. ಪ್ರತಿಯೊಂದು ವಿಚಾರಗಳು ಕೂಡ ಹೆಚ್ಚು ಪ್ರಚಾರಗಳು ತಗೊಳ್ಳು ವೈರಲ್ ಆಗಿ ಬಿಡ್ತದೆ. ಆದ ಕಾರಣ ತುಂಬ ಸೂಕ್ಷ್ಮವಾಗಿ ಇವತ್ತು ಮಾತಾಡ್ತಿದ್ದಾರೆ. ತಮಗೆ ಬೇಕಾಗುವಂಥ ಜನರನ್ನು ಸಂಪರ್ಕಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರಿಗೆ ಅಂದರೆ ಎಲ್ಲ ಇವನು BJPಯಲ್ಲಿ ಕೂಡ ಅವರ ಸ್ನೇಹಿತರೇ ಇರ್ಬೋದು, ಕಾಂಗ್ರೆಸ್ನಲ್ಲಿ ಸ್ನೇಹಿತರೇ ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಅವರಿಗೆ ಬೇಕಾದಷ್ಟು ವ್ಯಕ್ತಿಗಳು ಇದ್ದಾರೆ. ಇದು ಒಂದು ಅವರಿಗಿರುವಂಥ ಪ್ಲಸ್ಗಳು. ಮಾತ್ರ ಅಲ್ಲ, ಅವ್ರು ಹೇಳ್ತಾರೆ, ಇವತ್ತು ಏನಕ್ಕೆ ಕೇಳಿದರೆ ಇವರಿಗೊಂದು ತೊಡಕಿತ್ತು. ಮೊದಲು ನಾನು ನೋಡಿದಾಗ ಇವರು ಕಾಂಗ್ರೆಸ್ಸಿಗೆ ಹೊರಗಿನಿಂದ ಬಂದರು, ಇವರಿಗೆ ಅಭ್ಯರ್ಥಿತನ ಕೊಟ್ಟರು, ಅವರ ಪಕ್ಷದ ಕಾಂಗ್ರೆಸ್ನಿಂದ ಅವರಿಗೆ ಬೆಂಬಲ ಸಿಗ್ತದೋ ಇಲ್ಲವೋ ಅನ್ನುವ ಒಂದು ತಡೆ ಇತ್ತು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಅವರು ಇಡೀ ಪಕ್ಷವನ್ನೇ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಇಡೀ ಪಕ್ಷದ ಕಾರ್ಯಕರ್ತರು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಬೇರೆ ಬೇರೆ ಅವರ ಬಗ್ಗೆ ಹಿಡಿಸಿದ್ದವರು ಕೂಡ ಅವರ ಜೊತೆ ಇವತ್ತು ನಾವು ನಿಂತಿದ್ದೇವೆ. ಅಲ್ಲೋ ಚಿಕ್ಕಮಗಳೂರು ಇರ್ಬೋದು, ಉಡುಪಿ ಇರ್ಬೋದು. ಈ ರೀತಿಯಲ್ಲಿ ಒಂದು ಸಂಘಟನಾತ್ಮಕವಾದ ಹೋರಾಟ ಜಯಪ್ರಕಾಶ್ ಹೆಗಡೆ ಅವರು ತಗೊಂಡಿದ್ದಾರೆ. ಏನೇ ಇರಲಿ, ಅವರ ಸಾಧನೆಗಳು ಅವರಿಗೆ ಸ್ವಲ್ಪ ಆಶ್ರಯ, ಸ್ವಲ್ಪ ಬೆಳಕು ಕೊಡಬಹುದು ಅಂತ ಕಾಣುತ್ತೆ. ಜಯಪ್ರಕಾಶ್ ಹೆಗಡೆ ಅವರಿಗೆ ಅದಕ್ಕೆ ವೈಯಕ್ತಿಕವಾದ ಒಂದು ವರ್ಚಸ್ಸಿದೆ, ಇದು ಕೊಡಬಹುದು. ಮತ್ತು ಪಕ್ಷದ ಗ್ಯಾರಂಟಿಗಳಿದ್ದಾವೆ, ನಂಬಿಕೆ ಅಷ್ಟೇ ಅವರಿಗೆ, ಪಕ್ಷದ ಗ್ಯಾರಂಟಿ. ಅವರು ಇನ್ನೊಂದು ಪ್ರಶ್ನೆ ಕೇಳಿದರು, ನಿಮಗೆ ಜಾತಿಯ ಬೆಂಬಲ ಉಂಟ ಕೇಳಿದರು ಪತ್ರಕರ್ತರು. ಆವಾಗ ಅವ್ರು ಹೇಳಿದರು, ಜಾತಿಯವರು ನನಗೆ ಓಟ್ ಹಾಕ್ತಾರಂತ ನಿಂತಿದ್ದಲ್ಲ, ಎಲ್ಲ ಜಾತಿಯವರು ನನ್ನ ಪರವಾಗಿದ್ದಾರೆ, ಹಾಗದೇ ಇದ್ದವರು ಇದ್ದಾರೆ ಜಾತಿಯಲ್ಲಿ. ಅಂದರೆ ಈ ರೀತಿಯಾಗಿ, ಅಂದರೆ ತಾನು ಒಬ್ಬ ಜಾತ್ಯತೀತ ನಿಲುವಿನ ವ್ಯಕ್ತಿ ಅನ್ನೋದನ್ನು ಯಾವಾಗಲೂ ಪ್ರತಿಪಾದಿಸ್ತಾ ಹೋಗ್ತಾರೆ. ಮಾಡಲೇಬೇಕಾಗುತ್ತೆ ಖಂಡಿತ. ಹಾಗಾದ್ರೆ ಪ್ಲಸ್ಸು ಇದೆ, ಮೈನಸ್ಸು ಇದೆ. ಸರ್, ಇನ್ನು ಈ ಪ್ರಮೋದ್ ಮಧ್ವರಾಜ್ ಅವರು ಪ್ರಚಾರ ಸಮಿತಿ ಅಧ್ಯಕ್ಷರಾಗ್ತಾರೆ. ಸೊ ಇದರಿಂದ ಏನಾದರೂ ಸರ್ ಅವರಿಗೆ ಪ್ಲಸ್ ಆಗ್ತದ ಅಂತ ಹೇಳಿದ್ರೆ? ಪ್ಲಸ್ ಅನ್ನೋದಕ್ಕಿಂತ ನನಗೆ ಇಲ್ಲೂ ಒಂದು ತಂತ್ರಗಾರಿಕೆ ಇದೆ. ಅಂದರೆ ಯಾಕೆ ಕೇಳಿದರೆ, ನಿಮ್ಗೆ ಗೊತ್ತಿದೆ, ಮೊದಲು ಪ್ರಮೋದ್ ಮಧ್ವರಾಜ್ರವರು MP ಸೀಟಿನ ದೊಡ್ಡ ಆಕಾಂಕ್ಷಿ ಆಗಿದ್ದರು. ಸಾಕಷ್ಟು ಹೋರಾಟ ಕೊಟ್ಟರು. ಕೊನೆಗೆ ಸೀಟ್ ತಪ್ಪಿ ಹೋಯಿತು. ಸ್ವಲ್ಪ ಒಂದು ವಾರ ಸ್ವಲ್ಪ ತಟಸ್ಥವಾಗಿ ಬಿಟ್ಟರು. ತಟಸ್ಥ ಅಂದರೆ ಸೈಲೆಂಟ್ ಆಗಿ ಬಿಟ್ಟರು. ಈ ಸೈಲೆಂಟು BJPಗೆ ಒಂದು ವರದಾನ ಅಲ್ಲ, ಸ್ವಲ್ಪ ಶಾಪ ಆಗ್ಬೋದು. ಯಾಕೆ ಕೇಳಿದರೆ, ಅವ್ರು ತಟಸ್ಥ ಕೂತ್ರೆ, ಯಾಕೆ ಕೇಳಿದರೆ ಅವರ ಹತ್ರ ಸಾಮರ್ಥ್ಯ ಇದೆ ಅಲ್ವಾ. ಅಂದರೆ ಜನ ಬೆಂಬಲ ಇದೆ, ಜಾತಿ ಬೆಂಬಲ ಇದೆ, ಇದೆಲ್ಲವೂ ತಟಸ್ಥವಾಗಿ ಬಿಡಬಹುದು. ಸೊ ಅಟ್ಲೀಸ್ಟ್ ಪ್ರಮೋದರನ್ನು ಯಾವುದಾದ್ರೂ ಒಂದು ಸ್ಥಾನದಲ್ಲಿ ಕೂರಿಸಲೇಬೇಕಾಗತ್ತೆ. ಯಾಕೆ ಕೇಳಿದರೆ, ಅವರು ಒಬ್ಬ ಆಕಾಂಕ್ಷಿ ಆಗಿದ್ದವರು, ಒಮ್ಮೆಲೆ ಸೈಡ್ ಲೈನ್ ಕೊಡಬಾರ್ದು. ಇನ್ನೇನಾಗುತ್ತೆ, ಅವರು ಪ್ರಚಾರ ಸಮಿತಿ ಅಧ್ಯಕ್ಷರು ಮಾಡಿದ ಮೇಲೆ ಪ್ರತಿಯೊಂದು ಪ್ರಚಾರದ ಸಭೆಯಲ್ಲಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ, ಅವರ ಅಧ್ಯಕ್ಷತೆ ವಹಿಸ್ತಾರೆ, ಅವರು ಮಾತಾಡಬೇಕಾಗತ್ತೆ. ಅಂದರೆ ಯಾಕೆ ಗೊತ್ತಾ, ಇದು ಒಂದು ತಂತ್ರಗಾರಿಕೆ, BJP ಹಣಿತ ತಂತ್ರಗಾರಿಕೆ. ಯಾಕೆ ಕೇಳಿದರೆ, ಅವರ ಹತ್ರ ಕೂಡ ಒಂದಿಷ್ಟು ಓಟ್ ಇದೆ, ಅವರ ಹತ್ರ ಮತ ಇದೆ, ಮತ ಬ್ಯಾಂಕ್ ಇದೆ, ಅದು ಕೈ ತಪ್ಪಿ ಹೋಗೋ ಸಾಧ್ಯತೆ ಇದೆ. ಅದನ್ನು ನಮ್ಮಲ್ಲಿ ಇಟ್ಕೊಳ್ಬೇಕಾದ್ರೆ ಪ್ರಮೋದರನ್ನು ಅಧ್ಯಕ್ಷರಾಗಿ ಮಾಡಬೇಕಾದ ಅನಿವಾರ್ಯತೆ BJP ಬಂದಿದೆ. ಅದು ದಟ್ಸ್ ಒನ್ ಸ್ಟೆಪ್. ಖಂಡಿತ, ನೋ ಡೌಟ್ ಇನ್ ದಟ್. ಇನ್ನು ಇಲ್ಲಿ BJPಗೆ ಇರುವಂತ ಪ್ಲಸ್ ಆ್ಯಂಡ್ ಮೈನಸ್ ಏನು? ಇದು ಅಂದರೆ ಎರಡಕ್ಕೂ ಕೂಡ ಪ್ಲಸ್ ಆ್ಯಂಡ್ ಮೈನಸ್ ಇದೆ. BJPಗೆ ಇರುವಂಥ ಪ್ಲಸ್ ಏನು ಕೇಳಿದರೆ, ಒಂದು ಅವರು ನಂಬಿಕೊಂಡಿದ್ದು, BJPಯವರು ಸ್ಟ್ರಾಂಗ್ ಆಗಿ ನಂಬಿಕೊಂಡಿದ್ದು ಒಂದು ಹಿಂದುತ್ವದ ಅಲೆ, ಇನ್ನೊಂದು ಮೋದಿ ಅಲೆ ಅಲ್ವಾ, ಮತ್ತು ಕೇಂದ್ರ ಸರ್ಕಾರ, ಭದ್ರತೆ, ರಾಷ್ಟ್ರೀಯ ವಿಚಾರಗಳೇ BJPಗೆ ದೊಡ್ಡ ಆಸ್ತಿ ಈಗ ಚುನಾವಣೆಯಲ್ಲಿ ಅಲ್ವಾ. ಅವರು ಯಾವಾಗಲೂ ಕೂಡ ತಮ್ಮ ಅಭ್ಯರ್ಥಿಗಳನ್ನು ಯಾವಾಗಲೂ ಪ್ರೈಸ್ ಮಾಡ್ತಾ ಹೋಗೋಲ್ಲ, ಸಾಧನೆ ಹೇಳಿ ತೋರಿಸೋದೇ ಇಲ್ಲ. ಅವ್ರು ಏನಿದ್ರು ತೋರಿಸೋದು ಮೋದಿಯನ್ನು ಅಥವಾ ನಮ್ಮ ರಾಷ್ಟ್ರೀಯ ಧೋರಣೆಯನ್ನು ತೋರಿಸ್ತಾ ಹೋಗ್ತಾರೆ.
ಇದು BJPಗೆ ಒಂದು ಪ್ಲಸ್ ಆಗ್ಬೋದು. ಯಾಕೆ ಕೇಳಿದರೆ ಜನರು ನೆನೆಸ್ತಾರೆ ಕಾಂಗ್ರೆಸ್ನವರು ತಮ್ಮ ಪ್ರಧಾನಿ ಯಾರಂತ ಹೇಳುವುದಿಲ್ಲ, ನಾವು ಒಬ್ಬ ಸದಸ್ಯನ ಆಯ್ಕೆ ಮಾಡಿಕೊಳ್ಳಬಿಟ್ರೆ ಅಲ್ಲಿ ಯಾರು ಮುಂದೆ, ಈ ಪ್ರಶ್ನೆಗಳು ಸಾಧಾರಣ ಮತದಾರನ ಬರುವಂಥ ಸಾಧ್ಯತೆ ಇದೆ. ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಕಾಂಗ್ರೆಸ್ ಅವ್ರ ಮುಂದೆ, ಅದೇನೇ. ಸೊ ಇದು BJPಗೆ ಪ್ಲಸ್. ಮೈನಸ್ ಏನು ಕೇಳಿದರೆ, BJPಗೆ ಇರುವಂಥ ಮೈನಸ್ ಏನು ಕೇಳಿದರೆ, ಅವರು ಹಿಂದಿನ ಆಡಳಿತ ವೈಖರಿ ಉಂಟಲ್ಲ, ಅಂದರೆ ಹಿಂದೆ ಮಾಡಿ ಹೋದಂಥ ಕೆಲವು ವೈಫಲ್ಯಗಳು ಉಂಟಲ್ಲ, ಇದು ಅವರಿಗೆ ದೊಡ್ಡ ತೊಡಕಾಗುತ್ತೆ. ಜನರು ಇವತ್ತು ವೋಟ್ ಹಾಕುವಾಗಲೇ ಕಾಣ್ತಾರೆ ಕೆಲವೊಂದು ಕೆಲಸ ಕಾರ್ಯಗಳು ಕಾಮಗಾರಿಗಳು ಕಂಪ್ಲೀಟ್ ಆಗಲಿಲ್ಲ. ಇವರು ಬರೇ ಇವರು ಮೇಲೆ ನೋಡ್ತಾರೆ ಬಿಟ್ಟರೆ, ರಾಷ್ಟ್ರೀಯ ವಿಚಾರ ಬಿಟ್ಟರೆ ಸ್ಥಳೀಯ ವಿಚಾರಗಳಿಗೆ ಆದ್ಯತೆ ಕೊಡುವುದಿಲ್ಲ ಅಲ್ವಾ. ಯಾವಾಗಲೂ ಕೂಡ ಭಾವನಾತ್ಮಕ ವಿಚಾರ ಹೇಳ್ತಾರೆ, ಅಭಿವೃದ್ಧಿ ಬಗ್ಗೆ ಮಾತಾಡೋಲ್ಲ. ಇದು ಏನಾಗುತ್ತೆ, BJPಗೆ ಸ್ವಲ್ಪ ಮೈನಸ್ ಆಗೋ ಚಾನ್ಸಸ್ ಇದೆ ಅಲ್ವಾ. ಪೂರ್ತಿ ಅಂತಲ್ಲ, ಮೈನಸ್ ಆಗೋ ಸಾಧ್ಯತೆ ಇದೆ. ಇದನ್ನು ಹೇಗೆ ಕಾಂಗ್ರೆಸ್ನ ಎನ್ಕಾಶ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ಸಿಗೆ ವೋಟ್ ಮತಗಳು ಬರುತ್ತೆ. ಹಾಗೆಯೇ ಕಾಂಗ್ರೆಸ್ಸಿಗೆ ಇರುವಂಥ ಪ್ಲಸ್ ಏನು ಕೇಳಿದರೆ, ಒಂದು ಪ್ರಸ್ತುತ ಅವರದೇ ಸರ್ಕಾರ ರಾಜ್ಯದಲ್ಲಿ ಇದೆ ಅಲ್ವಾ. ಕಾಂಗ್ರೆಸ್ನವರು ಕೂಡ ಇವತ್ತು ನಾವು ಕೇಂದ್ರದಲ್ಲಿ ಆಡಳಿತ ಕೊಡ್ತೇವೆ ಅಂತ ಎಲ್ಲೂ ಹೇಳೋದಿಲ್ಲ ನೋಡಿ. ಇದೊಂದು ಕಾಂಗ್ರೆಸ್ಸು ಇವತ್ತಿಗೂ ಕೂಡ ಯಾವುದೇ ರಾಜ್ಯ ಮಟ್ಟದ ನಾಯಕರು ಕೂಡ ನಾವು ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರ ಕೊಡ್ತೇವೆ ಅಂತ ಹೇಳೋದಿಲ್ಲ. ಬದಲಾಗಿ ನಿಮ್ಮ ಕ್ಷೇತ್ರವನ್ನು ಬಲಪಡಿಸ್ತೇವೆ, ನೀವು ನಿಮ್ಮ ಕ್ಷೇತ್ರಕ್ಕೆ ನಾವು ಹೆಚ್ಚಿನ ಅನುದಾನ ಕೊಡ್ತೇವೆ, ಅಥವಾ ಒಳ್ಳೆಯ ಸಮರ್ಥ ಅಭ್ಯರ್ಥಿ ಹಾಕಿದ್ದೇವೆ, ಸ್ಥಳೀಯ ವಿಚಾರಗಳನ್ನೇ ತಗೊಳ್ಳಿ, ಇದನ್ನೇ ಮುನ್ನೆಲ್ಲ ತರ್ತಾರೆ ಅಲ್ವಾ. ಅಥವಾ ಜಾತ್ಯತೀತ ನಿಲುವನ್ನು ಹಾಕ್ತಾರೆ, ಅಥವಾ ತಮ್ಮ ಗ್ಯಾರಂಟಿಗಳೇನಿದೆ ಈಗಾಗಲೇ ಸಮಾವೇಶ ಮಾಡಿದ್ರು, ಇನ್ನು ಮಾಡ್ಲಿಕ್ಕೆ ಆಗೋಲ್ಲ, ಇದಾಗಲೇ ಗ್ಯಾರಂಟಿ ಸಮಾವೇಶಗಳು ಮಾಡಿದರು. ಸೊ ಇದೆಲ್ಲ ಏನಾಗುತ್ತೆ, ಕಾಂಗ್ರೆಸ್ಸಿಗೆ ಪ್ಲಸ್ ಆಗ್ತದೆ. ಮೈನಸ್ ಒಂದೇ ಎಂದೇನು ಕೇಳಿದರೆ, ಇವರು ರಾಷ್ಟ್ರೀಯ ವಿಚಾರಗಳು ಬಂದಾಗ, ರಾಷ್ಟ್ರೀಯ ನಾಯಕರುಗಳು ಬಂದಾಗ ಇವರು ವೀಕ್ ಆಗಿ ಬಿಡ್ತಾರೆ. ಯಾರು? ಕಾಂಗ್ರೆಸ್. ಅದಕ್ಕೆ ಅವರು ತಂಡ ಹೊಡಿತಾರೆ ಅಲ್ವಾ. ಇದು ಕಾಂಗ್ರೆಸ್ಸಿನ ಒಂದು ಮೈನಸ್ ಪಾಯಿಂಟ್ ಆಗಿದೆ. ಓಕೆ, ಗ್ಯಾರಂಟಿ ಸಮಾವೇಶ ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡೋದಾದ್ರೆ, ಸೊ ಈಗ ಹೆಚ್ಚಾಗಿ ಮಹಿಳಾ ಮತದಾರರೇ ಇರುವುದು. ಸೊ ಈಗ ಈ ಬೆನಿಫಿಟ್ಸ್ ಎಲ್ಲ ಸಿಕ್ಕಿರುವುದು ಯಾರಿಗೆ? ಮಹಿಳೆಯರಿಗೆ ಹೆಚ್ಚಾಗಿ. ಬಸ್ ಫ್ರೀ ಆಗಿರ್ಬೋದು, ಎಲ್ಲವೂ. ಸೊ ಇದೀಗ ಅವರಿಗೆ ಅಂದ್ರೆ ಇದು ಎಲೆಕ್ಷನ್ ಅಲ್ಲಿ ಸ್ವಲ್ಪ ಅದ್ರ ಪ್ಲಸ್ ಆಗ್ಬೋದು. ಯಾಕಂತ ಹೇಳಿದ್ರೆ ಹೆಚ್ಚಾಗಿ ಬೆನಿಫಿಟ್ ಸಿಕ್ಕಿರುವುದೇ ಮಹಿಳೆಯರಿಗೆ, ಮಹಿಳಾ ಮತದಾರರೇ ಅಧಿಕರಿದ್ದಾರೆ. ಸೊ ಇದರಿಂದ ಕಾಂಗ್ರೆಸ್ಗೆ ಪ್ಲಸ್ ಆಗುವಂತ ಚಾನ್ಸಸ್ ಉಂಟಾ? ಸರ್, ನೀವು ಒಳ್ಳೆ ಪ್ರಶ್ನೆ ಇಟ್ಟಿದ್ರೆ. ಯಾಕೆ ಕೇಳಿದ್ರೆ, ಅವರು 5 ಗ್ಯಾರಂಟಿಗಳನ್ನು ಹೇಳಿದ್ದಾರೆ ಕಾಂಗ್ರೆಸ್. ಆದರೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೆಚ್ಚು ಒತ್ತು ಕೊಡ್ತಾ ಇರೋದು 2 ಗ್ಯಾರಂಟಿಗಳಿಗೆ. ಮತವಾಗಿ ನಮಗೆ ಶಕ್ತಿ ಕೊಡಬಹುದು. ಒಂದು, ನೀವು ಹೇಳಿದಂಥ ಇದು ಬಸ್ಸಿನಲ್ಲಿ ಫ್ರೀ ಹೇಳಿದಿರಲ್ಲ, ಅದು ಒಂದು. ಇನ್ನೊಂದು ವಿದ್ಯುತ್ ಶಕ್ತಿ, ಅದು ಎಲ್ಲ ಸಾಮಾನ್ಯವಾಗಿ ಎಲ್ರಿಗೂ ತಲುಪಿದೆ. ಅದೇ ನೀವು ಇನ್ನೊಂದು ಹೇಳಲಿಕ್ಕೆ 2,000 ಕೊಡ್ತೇವೆ ಅಥವಾ ವಿದ್ಯಾರ್ಥಿಗಳು ಕೊಡ್ತೀರಿ ಅನ್ನೋದು ಹೆಚ್ಚು ಟಚ್ ಆಗಲಿಕ್ಕಿಲ್ಲ. ಆದರೆ ಇವೆರಡುಗಳು ಕೂಡ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಸಿಗೆ ವರದಾನ ಆಗ್ತದೆ. ನಾವು ಹೇಳ್ಬೋದೇ ಹಾಗಂತ ತಗೊಂಡವರು ಎಲ್ಲರೂ ಕಾಂಗ್ರೆಸ್ಸಿಗೆ ಹಾಕ್ತಾರಾ? ಇಲ್ಲ. ಆದರೆ ಗ್ರಾಮೀಣ ಮಟ್ಟದಲ್ಲಿ, ಹಳ್ಳಿಯ ಪ್ರದೇಶದಲ್ಲಿ ಯಾವ ಪಕ್ಷವನ್ನು ಸರಿಯಾಗಿ ಸ್ವೀಕರಿಸದೇ ಇರುವವರಿದ್ದಾರೆ. ಕೆಲವೊಂದು ಕಮಿಟೆಡ್ ವೋಟರ್ಸ್ ಇದ್ದಾರೆ. ನಾನು ಹೇಳೋದುಂಟು, ನಮ್ಮಲ್ಲಿ 2 ಥರದ ವೋಟರ್ಸ್ ಇದ್ದಾರೆ. ಒಂದು ಕಮಿಟೆಡ್ ವೋಟರ್ಸ್, ಇನ್ನೊಂದು ಫ್ಲೋಟಿಂಗ್ ವೋಟರ್ಸ್ ಅಂತ ಇದ್ದಾರೆ. ಈ ಕಮಿಟೆಡ್ ವೋಟರ್ಸ್ ಏನಿದ್ದಾರೆ ಗೊತ್ತುಂಟು, ಅವರು ಸೋಕಾಲ್ಡ್ ವಿದ್ಯಾವಂತರು. ಅವರನ್ನು ನೀವು ಯಾವುದೇ ಕೊಡಿ ಅವ್ರನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ, ಬದಲಾಯಿಸ್ಲಿಕ್ಕೆ ಆಗೋಲ್ಲ. ನೀವು ಏನೇ ಫ್ರೀ ಕೊಡಿ, ಅವರಲ್ಲಿ ಏನೋ ಮೈಂಡ್ ಸೆಟ್ ಆಗಿದೆ ಇದೆ ಅಂತ. ಅದೇ ಹಳ್ಳಿ ಪ್ರದೇಶಗಳಲ್ಲಿ ಅವರು ಕಮಿಟೆಡ್ ಅಲ್ಲ. ತಮ್ಮ ಹೊಟ್ಟೆಗೆ ಏನು ಕೊಡ್ತದೆ, ಬದುಕಿಗೆ ಏನು ಕೊಡ್ತದೆ, ಅದರ ಮೇಲೆ ತಮ್ಮ ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ಳುವ ಮತದಾರರು ಇದ್ದಾರೆ. ಅವರ ಮೇಲೆ ಕಾಂಗ್ರೆಸ್ಸು ಪ್ರಭಾವ ಬೀರಿದರೆ ಅಥವಾ ಗ್ಯಾರಂಟಿ ಪ್ರಭಾವ ಬೀರಿದರೆ ಅದು ಕಾಂಗ್ರೆಸ್ಸಿಗೆ ವರದಾನ ಆಗುತ್ತೆ ಅಲ್ವಾ. ಇದು ಫೈಟ್ ನಡೀತಾ ಇರುವಂಥದ್ದು. ಆದ ಕಾರಣ ಇನ್ನೊಂದು ಹೇಳಬೇಕಾಗತ್ತೆ. ಉದಾಹರಣೆಗೆ ಈ ಇತ್ತೀಚಿನವರೆಗೆ ಸೀಟ್ ಡಿಕ್ಲೇರ್ ನೋಡಿದಾಗ ಕಾಂಗ್ರೆಸ್ಸಿನಲ್ಲಿ ಮಹಿಳೆಯರಿಗೆ ಜಾಸ್ತಿ ಸೀಟ್ ಕೊಟ್ಟಿದ್ದಾರೆ. ಮೊನ್ನೆ 6 ಸೀಟ್ಗಳು ಕೊಟ್ಟರು, 6 ಮಹಿಳೆಯರಿಗೆ 6 ಕೊಟ್ಟರು. ಯಾಕೆ ಕೇಳಿದರೆ ಎಲ್ಲೊಂದು, ಅಥವಾ ಯಂಗ್ಸ್ಟರ್ಸ್ಗಳಿಗೆ ಕೊಟ್ಟರು. ಸೊ ಇದೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನವರು ಹೈಲೈಟ್ ಮಾಡೋ ಸಾಧ್ಯತೆ ಇದೆ, ಸ್ಥಳೀಯವಾಗಿ ಹೈಲೈಟ್ ಮಾಡ್ತಾರೆ. ಓಕೆ ಸರ್, ಈಗ ಈ ಹಿಂದಿನ ಚುನಾವಣೆಗಳನ್ನು ನಾವು ನೋಡಿದ್ರೆ ಅಂದ್ರೆ ಅಭ್ಯರ್ಥಿಯ ಹೆಸರು ಸ್ವಲ್ಪ ಅಂದ್ರೆ ತಡವಾಗಿ ಬರ್ತಾ ಇತ್ತು ಅಂತ ಹೇಳ್ಬೋದು ಸರ್. ಇವಾಗ ಅಂತ ಹೇಳಿದ್ರೆ ಸ್ವಲ್ಪ ಬೇಗನೆ ಬಂದಿದೆ. ಅವರಿಗೆ ಕ್ಯಾಂಪೇನ್ ಮಾಡಲಿಕ್ಕೆ ಅಂದ್ರೆ ತುಂಬಾ ಟೈಮ್ ಸಿಗ್ತದ ಅಂತ? ಯಾಕಂತ ಹೇಳಿದ್ರೆ ಇನ್ನು ಚುನಾವಣೆಗೆ ಇನ್ನು 1 ತಿಂಗಳು. ಸೊ ಇದು ಅವರಿಗೆ ತುಂಬಾ ಟೈಮ್ ಸಿಗ್ತದ ಈ ಟೈಮಲ್ಲಿ ಅಂತ ಕಳೆದ ಚುನಾವಣೆಗೆ ನಾವೆಲ್ಲ ಹೋಲಿಸಿ? ಅಂದರೆ ಇದು ಒಂದು ರೀತಿ ನೀವು ಹೇಳಿದಾಗೆ ಸರ್, 1 ತಿಂಗಳು ಸಮಯ ಸಿಕ್ಕಿದೆ, ಸಾಕಷ್ಟು ಸಮಯ ಇದೆ. ಯಾವ ರೀತಿಯಲ್ಲಿ ಕೂಡ ಪ್ರಚಾರ ಮಾಡಬಹುದು ನಿಧಾನವಾಗಿ. ಡೋರ್ ಟು ಡೋರ್ ಕ್ಯಾಂಪೇನ್, ಅಥವಾ BJPಯವರು ಹೇಳ್ತಾರೆ ಯಾವುದು ದೊಡ್ಡ ಸಭೆಯಲ್ಲ, ಸಣ್ಣ ಪ್ರಚಾರಗಳು ಮಾಡ್ತೀವಿ, ಡೋರ್ ಟು ಡೋರ್ ಕ್ಯಾಂಪೇನ್. ಕಾಂಗ್ರೆಸ್ನವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಜನರನ್ನು ತಲುಪಲಿಕ್ಕೆ ಸಾಕಷ್ಟು ಸಮಯಾವಕಾಶ ಇದೆ. ಆದ ಕಾರಣ ಈ ಬಾರಿ ಒಂದು ರೀತಿಯಲ್ಲಿ ಜನರನ್ನು ಯಾವ ರೀತಿ ಅಟ್ರಾಕ್ಟ್ ಮಾಡ್ಬೋದು ಅಂತ ಮಾಡ್ಬೋದು. ಆದರೆ ಒಂದು ಅಪಾಯ ಅಂತ ಕೇಳಿದರೆ, ಹೆಚ್ಚು ಸಮಯ ಕೊಟ್ಟಾಗ ಇನ್ನೊಂದು ದುರಂತ ಇದೆ. ಬೇರೆ ಥರದ ಅಸ್ತ್ರಗಳು ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಮಾಡಬಾರ್ದು. ಅದಕ್ಕೆ ಚುನಾವಣಾ ಆಯೋಗ ಇದೆ, ಅದನ್ನು ಖಂಡಿತವಾಗಿ ಗಮನಿಸ್ತಾರೆ. ಅದಕ್ಕೆ ಖಂಡಿತವಾಗಿ ತಡೆ ಹಾಕಲೇಬೇಕಾಗತ್ತೆ. ಒಂದು ನ್ಯಾಯಯುತವಾಗಿ ಜನರನ್ನು ಎಚ್ಚರಿಸುವಂಥ ಅಥವಾ ಒಂದು ರೀತಿ ಮಾಹಿತಿ ಕೊಡುವಂಥ ಮಾಡಲಿಕ್ಕೆ ಅವಕಾಶ ಇದೆ.
ಖಂಡಿತವಾಗಿ. ಇನ್ನು ಉಡುಪಿಯಲ್ಲಿ ಸದ್ಯಕ್ಕೆ ನಮಗೆ ಗೊತ್ತಿರುವ ಮಟ್ಟಿಗಿರುವಂಥ ಕೆಲವೊಂದು ಸಮಸ್ಯೆಗಳು ತುಂಬಾನೇ ಇದೆ. ಅಂದ್ರೆ ಜನಸಾಮಾನ್ಯರು ಅನುಭವಿಸ್ತಾ ಇರುವಂತ ಒಂದು ಕೆಲವೊಂದು ಸಮಸ್ಯೆ ಅಂದ್ರೆ ಹಲವು ವರ್ಷಗಳಿಂದ ಇನ್ನೂ ಕೂಡ ಅವರಿಗೆ ಅದು ಆಗದೇ ಇರುವಂತ ಬಗೆಹರಿಸಲಾಗದೇ ಇರುವಂತದ್ದು ಕೆಲವೊಂದು ಸಮಸ್ಯೆಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಇದನ್ನು ಕೂಡ ಮತದಾರರು ಎಲ್ಲ ನೆನ್ಪಿಟ್ಕೊಳ್ತಾರೆ ಚುನಾವಣೆಯ ಸಂದರ್ಭದಲ್ಲಿ. ಸರಿ, ಖಂಡಿತವಾಗಿ ಜನರು ಏನು ಮಾಡ್ತಾರೆ ಕೇಳಿದರೆ, ಮೊದಲಾಗಿ ಲೋಕಸಭೆ, ದಿಲ್ಲಿ ಲೋಕಸಭೆ ನೋಡೋದಿಲ್ಲ, ತಮ್ಮ ಕ್ಷೇತ್ರಕ್ಕೆ ಏನು ಕೊಟ್ಟಿದ್ದಾರೆ ಅಂತ. ಈ ಮತ್ತೆ ನಿಮ್ಮ ವಾಹಿನಿಯಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ನಡಲಿಕ್ಕಿತ್ತು ಅಂತ ಭಾವಿಸ್ಕೊಂಡಿದ್ದೇನೆ. ಉದಾಹರಣೆಗಾಗಿ ಇವತ್ತು ನಾವು ಉಡುಪಿಯ ಸುತ್ತಮುತ್ತ ನೋಡಿದಾಗ ಕೆಲವೊಂದು ಕಾಮಗಾರಿಗಳು ಅರ್ಧದಲ್ಲಿ ನಿಂತಿದ್ದಾವೆ ಅಲ್ವಾ. ಆ ಕಾಮಗಾರಿ ಮುಂದುವರಿಬಾರ್ದಂತೇನಿಲ್ಲ, ಸ್ಟಾರ್ಟ್ ಆಗಿದೆ, ಬಟ್ ಆಗುವುದಿಲ್ಲ, ಅದು ಆ ರೀತಿಯ ಸ್ಥಿತಿಯಲ್ಲಿ ಇದೆ. ಅದು ಇಂದ್ರಾಳಿ ರೈಲ್ವೆ ಬ್ರಿಡ್ಜ್ ಇರ್ಬೋದು, ಅಥವಾ ಸಂತೆಕಟ್ಟೆ ಕಲ್ಯಾಣಪುರದ ಹೈವೇ ಇರ್ಬೋದು, ಅಥವಾ ಮಲ್ಪೆಯಿಂದ ಬರುವಂಥ ರಸ್ತೆಗಳಿರ್ಬೋದು, ಅಥವಾ ಮೀನುಗಾರರ ಸಮಸ್ಯೆಗಳಿರ್ಬೋದು, ಅಥವಾ ಇವತ್ತು ಇದು ನಿಮ್ಮ ಅರಣ್ಯ ಸಮಸ್ಯೆಗಳು ಸಾಕಷ್ಟು ಇದೆ, ಮನೆ ಕಟ್ಟಲಿಕ್ಕೆ ಇರೋ ಸಮಸ್ಯೆಗಳು ಇರ್ಬೋದು, ಡಿಮ್ ಫಾರೆಸ್ಟ್ ಸಮಸ್ಯೆಗಳಿರ್ಬೋದು, ಅಥವಾ ಕೆಲವು ನಮಗೆ ಮೆಡಿಕಲ್ ಕಾಲೇಜ್ ಬೇಕಂತ ಕೇಳ್ತಿದ್ದಾರೆ, ಕೆಲವು ನಮಗೆ ಇದು ಕೃಷಿ ಕಾಲೇಜು ವಿಶ್ವವಿದ್ಯಾಲಯ ಬೇಕಂತ ಹೇಳ್ತಾರೆ, ಹಲವು ಇದೆ ಸಾಕಷ್ಟು. ಅಥವಾ ಪ್ರವಾಸೋದ್ಯಮ ಆಗಲಿಲ್ಲ ಅಂತ ಹೇಳ್ತಾರೆ. ಹಲವಾರು ಸಮಸ್ಯೆಗಳು ಅಥವಾ ಕೂಗುಗಳು ಇವತ್ತು ಉಡುಪಿ ಮತ್ತು ಚಿಕ್ಕಮಗಳೂರಲ್ಲಿ ಕೇಳ್ತಾ ಇದೆ. ಇದು ಖಂಡಿತ ಜನರು ಫಸ್ಟ್ ನೋಡುವಂಥದ್ದು ನಮ್ಮ ಮನೆ ಹತ್ರ ಅಲ್ವಾ. ಇಲ್ಲಿ ಮಾಡಲಿಲ್ಲ ಯಾಕೆ ಮಾಡ್ತಾರೆ, ದೇಶವನ್ನು ಯಾಕೆ ಉದ್ಧರಿಸ್ತಾರೆ, ಇದೆಲ್ಲ ಬರ್ತಾರೆ. ಖಂಡಿತವಾಗಿ ಇದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷದವರು ಉತ್ತರ ಕೊಡಬೇಕಾಗತ್ತೆ, ತಮ್ಮ ಸಾಧನೆಯ ಪಟ್ಟಿಯಲ್ಲಿ ಅಥವಾ ಪ್ರಣಾಳಿಕೆ ಪಟ್ಟಿಯಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಖಂಡಿತವಾಗಿ ಇದು ಗಮನ ಸೆಳೆಯುವಂಥ ಒಂದು ವಿಷಯಗಳೇ ಇದು ಖಂಡಿತವಾಗಿ. ಮೊನ್ನೆಷ್ಟೇ ಅಂದರೆ ಶಿವಮೊಗ್ಗಕ್ಕೆ ನರೇಂದ್ರ ಮೋದಿಯವರು ಬಂದಿರುವುದು ಪಕ್ಷಕ್ಕೆ ಇನ್ನಷ್ಟು ಬಲ ತಂದು ಕೊಡ್ತಾ ಅನ್ನುವಂಥದ್ದು ಸರ್. ಅಂದರೆ ಅವರು ಹೇಳಿದರು, ಅಲ್ಲಿ ಪ್ರಮುಖವಾಗಿ ಅವರ ಒಂದು ಚುನಾವಣಾ ಭಾಷಣ ಅನ್ನುವಂಥದ್ದು ಶಿವಮೊಗ್ಗ ಮಾಡೋ ಉದ್ದೇಶ ಏನು ಕೇಳಿದರೆ 3-4 ಕ್ಷೇತ್ರಗಳನ್ನು ತಲೆಯಲ್ಲಿ ಇಟ್ಕೊಂಡಿದ್ರು. ಮಂಗಳೂರು, ದಕ್ಷಿಣ ಕನ್ನಡ ಇಟ್ಕೊಂಡಿದ್ರು, ಉಡುಪಿ ಇಟ್ಕೊಂಡಿದ್ರು, ಹಾಗೆ ಶಿವಮೊಗ್ಗ ಇಟ್ಕೊಂಡಿದ್ರು, ಚಿಕ್ಕಮಗಳೂರು, ಈ ರೀತಿಯಲ್ಲಿ ಇಟ್ಕೊಂಡಿದ್ರು. ಯಾಕೆ ಕೇಳಿದರೆ, ನಾನು ಯಾಕೆ ಇದು ಹೇಳಿ ಕೇಳಿದರೆ, ಒಂದು ರೀತಿಯಲ್ಲಿ ಜನರು ಉಳುಂಬಿಸುವಂಥದ್ದು. ಯಾಕೆ ಕೇಳಿದರೆ, ಮೋದಿ ಬಂದಂದಾಗ ಒಂದು ಹೊಸ ಹುರುಪು ಕಾರ್ಯಕರ್ತರಿಗಾದರೂ ಬರ್ತದಲ್ಲ, ನಾಯಕರಿಗಾದ್ರೂ ಬರ್ತದಲ್ಲ, ಬಿಂಬಿಸಲೇಬೇಕಾಗತ್ತೆ. ಪೂರ್ತಿಯಾಗಿ ಅದು ಓಟಾಗಿ ಕನ್ವರ್ಟ್ ಆಗುತ್ತೆ ಅಂತ ನಾನು ಹೇಳೋಲ್ಲ, ಅಥವಾ ಆಗಲೇಬೇಕಂತೇನಿಲ್ಲ, ಆಗ್ಲೂಬಹುದು. ಸೊ ಹಾಗಂಥದ್ದು ಸ್ಟ್ರಾಟಜಿ. ಮತ್ತೆ ಇವರು ಕರೆಸ್ಬೋದು. ಇನ್ನು ಇವರು ಕೂಡ ಬೇರೆ ಬೇರೆ ಫಿಲ್ಮ್ ಸ್ಟಾರ್ಸ್ಗಳನ್ನು ಇದಾಗಲೇ ಅಲ್ಲಿ ಏನು ಮಾಡಿದರು, ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಶೋ ಮಾಡಿದರು, ಅಂದರೆ ಪ್ರಚಾರ ಕೈಗೊಂಡರು. ಈ ರೀತಿಯಲ್ಲಿ ಇದು ಮಾಡಲೇಬೇಕಾಗತ್ತೆ. ಯಾಕೆ ಕೇಳಿದರೆ, ಮತದಾರರನ್ನು ನಾವು ಅಂದರೆ ಯಾವಾಗ ಗೊತ್ತುಂಟ, ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ನಾವು ಗೆಲ್ಲುವ ಕುದುರೆಗಳೆಂತ ಬಿಂಬಿಸಬೇಕಾಗತ್ತೆ. ನೀವು ಯಾವಾಗ ಚುನಾವಣೆಯಲ್ಲಿ ಸಪ್ಪೆಯಾಗಿ ಬಿಡ್ತಿರೋ, ಜನ ನಿಮ್ಮನ್ನು ನಂಬುವುದಿಲ್ಲ, ಗೆಲ್ಲುವುದಿಲ್ಲ ಅಂತ. ನಾವು ಯಾವಾಗಲೂ ಹಾಗೆ ಯಾರ ಕಡೆ ಇರ್ತೇವೆ ಕೇಳಿದರೆ, ಗೆಲ್ಲುವ ಕುದುರೆ ಕಡೆಗೆ ಇರ್ತೇವೆ. ಗೆಲ್ಲುವ ಕುದುರೆ ಅಂತ ನಾವು ತೋರಿಸಬೇಕು. ಇದು ಪಕ್ಷಗಳು ಮಾಡುವಂಥ ಕಾರ್ಯಾಚರಣೆ ಮಾಡಲೇಬೇಕಾಗುತ್ತೆ ಅಂತ. ಶಾಸಕರು ಕೂಡ ತಮ್ಮ ಕೆಲಸವನ್ನ ಪ್ರಾರಂಭ ಮಾಡಬಹುದಲ್ವಾ? ಖಂಡಿತ. ಯಾಕೆ ಹೇಳಿದ್ರೆ, ಅಲ್ಲಿ 4 ಶಾಸಕರಿದ್ದಾರೆ, ಇಲ್ಲಿ ಕೂಡ 4 ಶಾಸಕರಿದ್ದಾರೆ. ಅವರು ನೇರವಾಗಿ ಚುನಾವಣೆಯ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೇಬೇಕಾಗತ್ತೆ, ಮಾಡಲೇಬೇಕಾಗತ್ತೆ. ಯಾಕೆ ಮಾಡಿಯೇ ಮಾಡ್ತಾರೆ. ದಟ್ ಇಸ್ ದೇರ್ ಡ್ಯೂಟಿ ಕೂಡ, ಮಾಡಲೇಬೇಕಾಗುತ್ತೆ, ಮಾಡ್ತಾರೆ. ಇನ್ನು ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು ನಾನು ನಿಮ್ಮ ವಾಹಿನಿ ಮೂಲಕ ಹೇಳ್ತೇನೆ. ಏನು ಹೇಳಿದರೆ, ಇತ್ತೀಚೆಗೆ ನಮ್ಮ ವಾಹಿನಿಗಳು ಕೆಲವೊಂದು ಚರ್ಚೆಗಳನ್ನು ಇಟ್ಕೊಳ್ತಾರೆ. ಚರ್ಚೆ ಅಂತ ಹೇಳಿದರೆ ಮತದಾರರ ಒಲವನ್ನು ಕೇಳ್ತಾರೆ. ನಾನು ಸಾಧಾರಣವಾಗಿ ಒಬ್ಬ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕನಾಗಿ ವಿಶ್ಲೇಷಕನಾಗಿ ಹೇಳುವುದು, ಅಲ್ಲಿ ನೀವು ನಿಮ್ಮ ವರದಿಗಾರರು ಅಥವಾ ಯಾರೇ ನಿಮ್ಮದಂತ ಹೇಳ್ತಾ ಇಲ್ಲ, ನಾವು ರಾಷ್ಟ್ರ ಮಟ್ಟದ ವಾಹಿನಿ ನೋಡ್ತೇವೆ, ರಾಜ್ಯ ಮಟ್ಟದ ವಾಹಿನಿ ನೋಡ್ತೇವೆ. ನೇರವಾಗಿ ನಮ್ಮ ಮತದಾರರ ಹತ್ತಿರ ಹೋಗಿ ನೀವು ಯಾರಿಗೆ ಓಟ್ ಹಾಕ್ತೀರಾ ಕೇಳ್ತೀರಿ. ಯಾರಿಗೆ ಓಟ್, ನೀವು ಯಾರಿಗೆ ಡಾಕ್ಟರ್ ಮಂಜುನಾಥ್ರಿಗೆ ಓಟ್ ಹಾಕ್ತೀರಾ ಅಥವಾ ಡಿ ಕೆ ಸುರೇಶ್ರಿಗೆ ಓಟ್ ನಾನು ಕೇಳೋದು ಏನು ಕೇಳಿದರೆ, ನೇರವಾಗಿ ಈ ಸಂದರ್ಭದಲ್ಲಿ ಆ ರೀತಿಯ ಪ್ರಶ್ನೆ ಕೇಳಬಾರ್ದು. ಯಾಕೆ ಕೇಳಿದರೆ, ಮತದಾರ ಉತ್ತರ ಕೊಡಬೇಕಾಗಿ ಇಲ್ಲ, ಪಾಪ ಕೆಲವರು ಉತ್ತರ ಕೊಡ್ತಾರೆ. ಅದೇನು ಕೇಳಿದ್ರೆ, ಇದು ಗೌಪ್ಯ ಮತದಾನ ಆದ ಕಾರಣ ನಿಮಗೆ ಅಭಿಪ್ರಾಯ ಸಂಗ್ರಹಿಸಬೇಕು. ಸರಿ, ಹೇಗೆ ಸಂಗ್ರಹಿಸಬೇಕು ಕೇಳಿದರೆ, ನನ್ನ ಒಂದು ಕಿವಿ ಮಾತು ಏನು ಕೇಳಿದರೆ, ನೀವು ಪರೋಕ್ಷವಾಗಿ ಕೇಳ್ಬೋದು. ನೀವು ಅಭಿವೃದ್ಧಿ ಪರ ಇದ್ದೀರಾ, ಹಿಂದುತ್ವದ ಪರವಾಗಿ ಇದ್ದೀರಾ, ಕೇಂದ್ರ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಿದೆಯಾ, ರಾಜ್ಯ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಿದೆಯಾ, ನಿಮಗೆ ಸರಳತೆ ಬೇಕಾ, ಸಜ್ಜನಿಕೆ ಬೇಕಾ, ಯಾಕೋ ಗೊತ್ತಂటే ಇದಕ್ಕೆ ಅವನು ಕೊಡುವ ಉತ್ತರ ಉಂಟಲ್ಲ, ಈ ಉತ್ತರದಿಂದಲೇ ನೀವು ಆಲೋಚಿಸಬಹುದು, ಇವ BJP ಪರವಾಗಿದ್ದಾನಾ ಕಾಂಗ್ರೆಸ್ ಪರವಾಗಿದ್ದಾನ ಅಂತ. ನಾನು ಯಾಕೆ ಕೇಳಿದರೆ, ಈ ರೀತಿಯ ಆದಂಥ ಒಂದು ಟ್ಯಾಕ್ಟಿಕ್ಸ್ ಏನಿದೆ, ಕಲೆಯನ್ನು ನಮ್ಮ ಪತ್ರಕರ್ತರು, ವರದಿಗಾರರು ಮತ್ತು ಸಮೀಕ್ಷೆ ಮಾಡುವವರು ಕಲ್ತ್ಕೊಳ್ಬೇಕಾಗತ್ತೆ. ಯಾಕೆ ಕೇಳಿದರೆ, ನೇರವಾಗಿ ಕೇಳಿದಾಗ ಒಬ್ಬ ಮತದಾರನಿಗೆ ಒಂದು ಎಂಬ್ರೇಸಿಂಗ್ ಆಗಿಬಿಡ್ತದೆ. ಪಾಪ ಅವ್ರು ಕೊಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ಯಾರು ಹೇಳ್ಬೇಕಂತೇಳಿ, ಹೇಳಬೇಕಾಗಿಲ್ಲ. ಈ ರೀತಿಯಲ್ಲಿ ಒಂದು ಸುಧಾರಣೆಗಳನ್ನು ಮಾಧ್ಯಮಗಳು ಮಾಡಬೇಕಾಗತ್ತೆ. ಮಾಡಿದಾಗ ಒಂದು ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೀತದೆ. ಮಾತ್ರ ಅಲ್ಲ, ನಾವು ಪಕ್ಷ ಚಟುವಟಿಕೆಯಿಂದ ದೂರ ಇದ್ದಾಗಾಯಿತು, ಮತದಾರರ ಒಲವನ್ನು ತಗೊಂಡಾಗ ಆಗುತ್ತೆ ಅಂತ ಹೇಳಿ ಒಂದು ಮಾತನ್ನು ನಿಮ್ಮ ವಾಹಿನಿ ಮೂಲಕ ಎಲ್ಲ ವಾಹಿನಿಗಳಿಗೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಖಂಡಿತ ಒಂದು ಒಳ್ಳೆಯ ಮಾತನ್ನು ತಾವು ಆಡಿದ್ರಿ ಸರ್. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ತಮ್ಮ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚರ್ಚೆಗಳು ನಾವು ಮಾಡಲಿಕ್ಕಿದೆ ಚುನಾವಣೆಗೆ ಸಂಬಂಧಪಟ್ಟಂತೆ.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಲೋಕಸಮರ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ ಜೀವ 24/7.